ಇಮಂ ಸ್ತವಮಧೀಯಾನಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜ್ಯೇತಾತ್ಮಸುಖಕ್ಷಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿ ಅಂತ ತಿಳಿಸಿದರು ಭೀಷ್ಮಾಚಾರ್ಯರು. ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಯಾರು ಪಠನೆ ಮಾಡ್ತಾನೆ ಅಂತ ತಿಳಿಸಿದರು. ಇಲ್ಲಿ ಭಕ್ತಿ ಸಮನ್ವಿತ ಅಂತ ಹೇಳಿದರು. ಭಕ್ತಿಯಿಂದ ಕೂಡಿಕೊಂಡು ಪಠನೆ ಮಾಡ್ತಾರೆ ಯಾರು ಅಂತ. ಹೌದು, ಒಬ್ಬ ವ್ಯಕ್ತಿಯಲ್ಲಿ ಭಕ್ತಿ ಇದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದರೆ, ಭಕ್ತಿ ಎನ್ನುವಂಥದ್ದು ಕೇವಲ ಒಂದು ಮೂಢನಂಬಿಕೆ ಅಲ್ಲ, ಮತ್ತು ಭಕ್ತಿ ಎನ್ನುವಂಥದ್ದು ಅನುಭವ. ಅನುಭವಿಸಿದವರಿಗೆ ಗೊತ್ತದು. ಏನು ಅನುಭವ ಆಗತ್ತೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಭೀಷ್ಮಾಚಾರ್ಯರು ಸ್ಪಷ್ಟ ತಿಳಿಸ್ತಾ ಇದ್ದಾರೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಭವಂತಿ ಕೃತಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ. ಯಾರು ಆ ಪುರುಷೋತ್ತಮನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಪುರುಷೋತ್ತಮೇ ಭಕ್ತಿಯಿಂದ ಹೇಳ್ತಾ ಇರುವುದರಿಂದ, ಪುರುಷೋತ್ತಮನಲ್ಲಿ ಭಕ್ತಿಯಿಂದ ಹೇಳ್ತಾ ಇರುವುದರಿಂದಾಗಿ ಭಕ್ತಿಯಲ್ಲಿ ಇರುವಂತಹ ಮೊದಲ ಅಂಶ ಏನು ಅಂತ ಹೇಳಿದರೆ ನಾರಾಯಣ ಸರ್ವೋತ್ತಮ ಅಂತ ತಿಳ್ಕೊಳ್ಳುವಂಥದ್ದು. ಪುರುಷರಲ್ಲಿ ಉತ್ತಮ ನಾರಾಯಣ, ಕೃಷ್ಣ, ವಿಷ್ಣು, ಅವನಷ್ಟು ಉತ್ತಮರಾದವರಾಗಲಿ ಅವನಿಗೆ ಸಮಸಾಟಿಯಾದವರಾಗಲಿ ಇಲ್ಲವೇ ಇಲ್ಲ. ನೋಡಿ, ಇದು ಮೊದಲು ತಿಳ್ಕೊಳ್ಬೇಕಾದದ್ದು. ಅದಿಲ್ಲದೆ ನಾವು ಏನು ಭಕ್ತಿ ಮಾಡಿದರೂ ಕೂಡ ಅದು ಭಕ್ತಿ ಅಂತ ಆಗುವುದಿಲ್ಲ. ಇದು ಭೀಷ್ಮಾಚಾರ್ಯರ ಅಭಿಪ್ರಾಯ. ಅದನ್ನು ಮೊದಲು ಹೇಳಿದ್ದಾರೆ, ವಿಷ್ಣು ಸಹಸ್ರನಾಮಕ್ಕಿಂತ ಮೊದಲು ಹೇಳಿದ್ದಾರೆ. ಅದನ್ನು ಇಲ್ಲಿ ಮತ್ತೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಂಥ ವ್ಯಕ್ತಿ ಅವನು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾನೆ, ವಿಷ್ಣುವಿನಲ್ಲಿ. ಅದರಿಂದಾಗಿ ಅವನು ಪುಣ್ಯಾತ್ಮ ಅಂತ, ಕೃತಪುಣ್ಯಾನಾಂ. ಯಾಕಂತ ಹೇಳಿದರೆ ನಖ್ಯ ಪುಣ್ಯವತಾಂ ಲೋಕೆ ಭಕ್ತಿರ್ಭವತಿ ಕೇಶವೇ. ಪುರಾಣಗಳಲ್ಲಿ ಹೇಳ್ತಾರೆ, ಯಾರಿಗೆ ಭಕ್ತಿ ಪುಣ್ಯ ಇಲ್ಲ, ಹಿಂದಿನ ಜನ್ಮಗಳ ಪುಣ್ಯ ಇಲ್ಲದಿದ್ದರೆ ಅವನಿಗೆ ಕೇಶವನಲ್ಲಿ ಭಕ್ತಿ ಬರೋಲ್ಲ, ವಿಷ್ಣುವಿಗೆ ಭಕ್ತಿ ಬರೋಲ್ಲ, ವಿಷ್ಣುವಿನಲ್ಲಿ ಭಕ್ತಿ ಬರೋಲ್ಲ ಅನ್ನುವುದು ಸ್ಪಷ್ಟ ಪುರಾಣಗಳಲ್ಲಿ. ಹೌದಪ್ಪ, ಹಿಂದಿನ ಜನ್ಮದ ಪುಣ್ಯಗಳೆಲ್ಲ ಇದೆ ಅವನಿಗೆ, ಅದಕ್ಕಾಗಿ ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ. ಆದರೆ ನಮಗೆ ಜಗತ್ತಿನಲ್ಲಿ ಕೆಲವು ಕಾಣುತ್ತೆ ಏನ್ರಿ ಅವರು ಭಾರೀ ಭಕ್ತಿ ಮಾಡ್ತಾರೆ ದೇವರಿಗೆ, ಆದರೆ ಅವ್ರ ಕಷ್ಟವೇ ಪರಿಹಾರ ಹೋಗಲ್ವಲ್ಲ, ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ಏನ್ರಿ ಅವರ ಸಮಸ್ಯೆ ನೋಡಿದರೆ, ಅವ್ರ ಪ್ರಾಬ್ಲಮ್ ನೋಡಿದರೆ ಅವರಿಗಿಂತ ನಾವೇ ಎಷ್ಟೋ ವಾಸಿ ಅಂತ ಕಾಣುತ್ತೆ. ಈ ರೀತಿಯೆಲ್ಲ ಜಗತ್ತಿನಲ್ಲಿ ಹೇಳುವುದಿದೆ. ಆದರೆ ಯಾವ ವ್ಯಕ್ತಿ ಭಕ್ತಿಯನ್ನು ಮಾಡ್ತಾ ಇರ್ತಾನೆ ದೇವರಲ್ಲಿ, ನಿಜವಾದ ಭಕ್ತಿಯನ್ನು, ಅವನು ಹೇಗಿರ್ತಾನೆ ಅದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ನಕ್ರೋಧ, ಅವನಿಗೆ ಸಿಟ್ಟು ಬರೋಲ್ಲ, ಸಿಟ್ಟನ್ನೇ ಮೆಟ್ಟಿ ನಿಂತಿರ್ತಾನವನು. ಮತ್ತು ಅವನಿಗೆ ಸಿಟ್ಟು ಬಂದರೂ ಕೂಡ ಒಂದು ಧರ್ಮದ ಬಗ್ಗೆ ನೀವೇನಾದರೂ ಅಪಚಾರ ಮಾಡಿದರೆ, ದೇವರ ಬಗ್ಗೆ ಏನಾದರೂ ಅಪಚಾರ ಮಾಡಿದರೆ ಸಿಟ್ಟು ಬರುತ್ತೆ ಹೊರತು ಅವನಿಗೇನು ಹೇಳಿದ್ರೆ ಸಿಟ್ಟು ಬರೋಲ್ಲ. ಆದರೆ ನಮಗಾಗಲ್ಲ. ನಮಗೆ ಯಾರಾದರೂ ಏನಾದರೂ ಹೇಳಿದರೆ, ನಮ್ಮವರಿಗೆ ಯಾರಾದರೂ ಏನಾದರೂ ಹೇಳಿದರೆ, ನಮ್ಮ ವಸ್ತುವಿಗೆ ಯಾರಾದರೂ ಏನಾದರೂ ಮಾಡಿದರೆ ನಮಗೆ ಸಿಟ್ಟು ಬರುತ್ತೆ. ಧರ್ಮದ ಬಗ್ಗೆ ಯಾರು ಎಷ್ಟು ಬೇಕಾದರೂ ಅಪಮಾನ ಮಾಡಲಿ, ನಮಗೆ ಅದೇನೂ ಆಗೋದೇ ಇಲ್ಲ, ಮನಸ್ಸಿನ ಮೇಲೆ ಏನೂ ಪರಿಣಾಮ ಆಗೋಲ್ಲ. ಅಯ್ಯೋ ಏನೋ ಹೇಳ್ಕೊಳ್ತಾ ಇರ್ತಾರೆ ಅವ್ರ ಪಾಡಿಗೆ, ನಮಗೇನು. ನಮ್ಮ ಬಗ್ಗೆ ಯಾರಾದರೂ ಹೇಳಿದರೆ ನಾವು ಆ ರೀತಿ ಹೇಳಲ್ಲ. ಅಯ್ಯೋ ಏನಾದರೂ ಹೇಳ್ಕೊಳ್ತಾ ಇರ್ತಾರೆ, ಹೇಳಲ್ಲ ನನ್ನ ಮರ್ಯಾದೆ ಪ್ರಶ್ನೆ, ನಾಳೆ ನಾನು ಮುಖ ತೋರಿಸ್ಬೇಕಲ್ವ, ನೋಡಿ ಇನ್ನು ತಲೆ ಬಿಸಿ ಮಾಡ್ಕೊಳ್ತಾನೆ. ಆದರೆ ಭಕ್ತರಾದವರು ತಮ್ಮ ಸ್ವಾರ್ಥದ ಬಗ್ಗೆ ಯಾವತ್ತೂ ತಲೆಬಿಸಿ ಮಾಡಿಕೊಳ್ಳಲ್ಲ. ದೇವರ ಬಗ್ಗೆ ಯಾರಾದರೂ ನಿಂದನೆಯನ್ನು ಮಾಡುವ ಮಾತಾಡಿದರೆ, ಧರ್ಮದ ಬಗ್ಗೆ ಯಾರಾದರೂ ನಿಂದನೆ ಮಾಡುವ ಮಾತಾಡಿದರೆ ಆಗ ಮಾತ್ರ ಸಿಟ್ಟು ಮಾಡಿಕೊಳ್ತಾರೆ. ಅದರಿಂದಾಗಿ ಸಿಟ್ಟು ಬರೋಲ್ಲ ಅವರಿಗೆ, ವಿನಾಕಾರಣ ಸಿಟ್ಟು ಬರೋಲ್ಲ. ಅವರಿಗೆ ಬರುವ ಸಿಟ್ಟು ಸಾರ್ಥಕವೇ, ಅಷ್ಟೇ ಸಿಟ್ಟು ಬರೋದು ಅವರಿಗೆ. ಸಾರ್ಥಕವಾದದ್ದಷ್ಟೇ ಸಿಟ್ಟು ಬರೋದು, ಆಮೇಲೂ ಸಿಟ್ಟು ಬರೋಲ್ಲ, ಮೊದಲು ಸಿಟ್ಟಿರೋಲ್ಲ. ಮತ್ತಿನ್ನೊಂದೇನು ಅಂದರೆ ನಚ ಮಾತ್ಸರ್ಯಂ, ಅವರಿಗೆ ಮಾತ್ಸರ್ಯ ಇರೋಲ್ಲ. ಅದರಿಂದಾಗಿ ಭಾಗವತದಲ್ಲಿ ಮೊದಲು ಹೇಳೋದು ಅದನ್ನು. ಈ ಭಾಗವತ ಅಂದರೆ ದೇವರ ಕಥೆ. ಈ ದೇವರ ಕಥೆಯನ್ನು ಕೇಳಲಿಕ್ಕೆ ಯಾರು ಅರ್ಹರು ಅಂದರೆ ನಿರ್ಮತ್ಸರಾಣಾಂ ಸತಾಮಂತೆ. ಸಜ್ಜನರು ಕೇಳಬೇಕಪ್ಪ. ಎಂಥ ಸಜ್ಜನರು ಅಂದರೆ ಯಾರು ಹೊಟ್ಟೆ ಕಿಚ್ಚು ಬಿಟ್ಟಿದ್ದಾರೆ ಅಂಥವರು, ಹೊಟ್ಟೆ ಕಿಚ್ಚು ತೊರೆದಂತಹ ಭಕ್ತರು ಸಜ್ಜನರು ಕೇಳಬೇಕು ಅಂತ. ಯಾಕಂದರೆ ನೀವು ದೇವರ ಭಕ್ತರ, ನಿಮಗೆ ಹೊಟ್ಟೆ ಕಿಚ್ಚು ಬರುವುದೇ ಇಲ್ಲ, ಅವಕಾಶವೇ ಇಲ್ಲ. ಹೊಟ್ಟೆ ಕಿಚ್ಚು ಕಾರಣ ಏನಂದರೆ ಅವನು ನನಗಿಂತ ಮೇಲೆ ಹೋಗ್ತಾ ಇದ್ದಾನೆ, ಅವನಿಗೆ ನನ್ನ ಕಂಟ್ರೋಲಿಗೆ ಸಿಗೋಲ್ಲ, ಎಲ್ಲ ಅವನನ್ನೇ ಹೊಗಳ್ತಾರೆ, ಇನ್ನು ನನ್ನನ್ನು ಹೊಗಳಲ್ಲ. ಇದಕ್ಕೆ ಅವಕಾಶವೇ ಇಲ್ಲ. ಯಾಕಂದರೆ ದೇವರು ಯಾರ್ಯಾರಿಗೆ ಏನೇನು ಯಾವಾಗ ಕೊಡಬೇಕು ಕೊಡ್ತಾ ಇರ್ತಾರೆ. ಅದರಿಂದಾಗಿ ನಾನು ಅವರು ಅನ್ನೋದು ಇಲ್ವೇ ಇಲ್ಲ. ನನ್ನ ಯೋಗ್ಯತೆಗೆ ಏನು ಅದನ್ನು ದೇವರು ಕೊಟ್ಟೇ ಕೊಡ್ತಾನೆ.
ತೇನ ತ್ಯಕ್ತೇನ ಭುಂಜೀಥಾಹ ಮಾ ಘೃದ ಕಸ್ಯ ಸಿದ್ಧನಂ ಅಂತ ಉಪನಿಷತ್ತು ಹೇಳಿದಾಗೆ ನನ್ನ ಪಾಲಿಗೆ ಸಿಕ್ಕಿದ್ದನ್ನು ನಾನು ಅನುಭವಿಸ್ತಾ ಆನಂದವಾಗಿರಬೇಕು. ನನಗಿಂತ ಮೇಲಕ್ಕೆ ಹೋಗ್ತಾ ಇದ್ದಾರಾ, ಅಯ್ಯೋ ಅವರು ಹೆಚ್ಚು ಪುಣ್ಯ ಮಾಡಿದ್ದಾರಪ್ಪ, ದೇವರ ಅನುಗ್ರಹ ಇದೆ, ಮೇಲೆ ಹೋಗ್ತಾ ಇದ್ದಾರೆ. ನಮಗಿಂತ ಕೆಳಗಿನವರನ್ನು ನೋಡಬೇಕು, ಅಯ್ಯೋ ಪಾಪ ಅವರನ್ನು ಹೇಗಾದರೂ ನಾವು ಉದ್ಧಾರ ಮಾಡಬೇಕಪ್ಪ ನೋಡ್ಬೇಕು. ನಾವು ನಮಗೆ ಸಮಾನರಾದವರನ್ನು ನೋಡಿ ಸಂತೋಷ ಪಡಬೇಕು. ಇದು ನಾರದರು ಧ್ರುವನಿಗೆ ಹೇಳಿದ ಉಪದೇಶ ನೋಡಿ. ಆ ರೀತಿ ಇರಬೇಕು ಹೊರತು ಹೊಟ್ಟೆಗಿಚ್ಚಿಗೆ ಅವಕಾಶ ಇಲ್ಲ. ದೇವರ ಭಕ್ತರಲ್ಲಿ ಯಾವತ್ತೂ ಹೊಟ್ಟೆಗಿಚ್ಚಿರಬಾರ್ದು. ಇದ್ದರೆ ಸರಿಯಾಗಿ ಭಕ್ತಿ ಮಾಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಸಿಟ್ಟಿದ್ರೆ ಮೂಗಿನ ತುದಿಯಲ್ಲಿ ಸಿಟ್ಟು, ಮಾತಾಡಿದರೆ ಸಿಟ್ಟು. ಯಾಕೋಸ್ಕರ ಅಂತ ಹೇಳಿದರೆ ನಾನು ಹೇಳಿದ್ದು ಯಾರೂ ಕೇಳೋಲ್ಲ, ನಾನು ಹೇಳಿದ್ದು ಯಾಗೂ ನಡೆಯಲ್ಲ, ನನಗೆ ಬೆಲೆ ಇಲ್ಲ ನೋಡಿ. ಇದೇ ಸ್ವಾರ್ಥ. ಇದು ಭಗವದ್ಭಕ್ತರಲ್ಲದವರ ಲಕ್ಷಣ. ಅದೇ ರೀತಿ ನಲೋಭ, ಲೋಭಿತನ ಇಲ್ಲ. ಎಲ್ಲ ನನಗೆ ಬೇಕು, ಎಲ್ಲ ನನಗೆ ಬೇಕು ಇಲ್ಲ. ಯಾಕಂದರೆ ಯಾವುದು ದೇವರು ನನಗೋಸ್ಕರ ಬಿಟ್ಟಿದ್ದಾನೆ ಅದು ನನಗೆ ಸಿಕ್ಕೇ ಸಿಗುತ್ತೆ. ನನಗೆ ದೇವರು ಬರೆಯದೇ ಇದ್ದದ್ದನ್ನು ನಾನು ಏನು ಪ್ರಯತ್ನ ಮಾಡಿದರೂ ಪಡೀಲಿಕ್ಕಾಗೋಲ್ಲ. ನನಗಾಗಿಯೇ ಇಲ್ಲಿ ಯಾವುದನ್ನು ಬರೆದಿದ್ದಾನೆ ಅದನ್ನು ಬೇರೆಯವರು ಎಷ್ಟು ಪ್ರಯತ್ನ ಪಟ್ಟರೂ ನನ್ನಿಂದ ಕಿತ್ಕೊಳ್ಳಿಕ್ಕಾಗೋಲ್ಲ. ಈ ಸತ್ಯವನ್ನು ತಿಳಿದವನಿಗೆ ಲೋಭಿತನ ಎಲ್ಲಿಂದ ಬರಬೇಕು, ದುರಾಸೆ ಎಲ್ಲಿಂದ ಬರಬೇಕು, ಅವಕಾಶವೇ ಇಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ನನಗೋಸ್ಕರ ಒಂದು ಅಲ್ಲಿ ಆಭರಣ ಇದೆ ಅಂತ ತಿಳ್ಕೊಳ್ಳಿ. ನನಗೋಸ್ಕರ ದೇವರು ಅದನ್ನು ಬರೆದಿರುವುದರಿಂದಾಗಿ ನೂರಾರು ಜನ ಅದನ್ನು ನೋಡಿದರು, ಅದು ಕೆಳಗೆ ಬಿದ್ದರು, ಅದನ್ನು ತುಳ್ಕೊಂಡು ಹೋದರು, ಯಾರೂ ಅದನ್ನು ತೆಗೆಯೋಲ್ಲ. ಯಾಕಂದರೆ ದೇವರು ನನಗೋಸ್ಕರನೇ ಬರೆದಿದ್ದಾನೆ. ನನಗೆ ಬರಿದೇ ಇದ್ದರೆ ನಾನು ಎಷ್ಟು ಜೋಪಾನವಾಗಿ ಇಟ್ಟಿದ್ರೂ ಕೂಡ ತಿಜೋರಿಯಲ್ಲಿ ಯಾರೋ ಕದ್ಕೊಂಡು ಹೋಗ್ತಾರೆ ನೋಡಿ. ಅದರಿಂದಾಗಿ ಈ ಸತ್ಯವನ್ನು ತಿಳ್ಕೊಂಡವನು ಯಾವತ್ತೂ ಲೋಭಿತನ ಮಾಡೋಲ್ಲ. ಇದು ಭಕ್ತರಿಗೆ ಮಾತ್ರ ಸಾಧ್ಯ, ಇಂಥದ್ದಲ್ಲ. ಅದಕ್ಕೆ ನಲೋಭಾಹ ನಾಶುಭಾಮತಿ, ಕೆಟ್ಟ ಬುದ್ಧಿ ಬರೋಲ್ಲ. ಯಾವತ್ತೂ ದೇವರ ಭಕ್ತರ ಮುಖ್ಯ ಲಕ್ಷಣ ಏನಂದರೆ ಭಕ್ತರ ಮುಖ್ಯ ಲಕ್ಷಣ ಅವರಿಗೆ ಕೆಟ್ಟ ಬುದ್ಧಿ ಬರೋಲ್ಲ. ಮತ್ತು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋಲ್ಲ. ಯಾಕಂದರೆ ಆಲೋಚನೆ ಬರಲಿಕ್ಕೆ ಭಕ್ತಿ ಬಿಡೋಲ್ಲ. ಅಯ್ಯೋ ಹಾಗಾಗ್ಬಿಡ್ತದೆ ಹೀಗಾಗ್ಬಿಡ್ತದೆ ಅಂದರೆ ಏನೋ ನಾವು ಟೆನ್ಷನ್ ಅಂದರೆ ಕೆಟ್ಟ ಆಲೋಚನೆಗಳೇನು ಮಾಡ್ತದೆ ಅಂದರೆ ಒಳಗಿನಿಂದ ಮನುಷ್ಯನನ್ನು ಟೆನ್ಷನ್ನಿಗೆ ತಳ್ಳುತ್ತದೆ. ಅವ್ರಿಗೆ ಟೆನ್ಷನ್ ಆಗೋಲ್ಲ. ಕಾರಣ ಏನಂದರೆ ದೇವ್ರು ಏನು ಮಾಡಬೇಕು ಅಂತ ಇಚ್ಛಿಸ್ತಾನೋ ಅದೇ ಆಗುತ್ತೆ. ನಾವು ಯಾಕೆ ಕೆಟ್ಟದ್ದನ್ನು ನೆಗೆಟಿವ್ ಯಾಕೆ ಬರಬೇಕು ಒಳಗೆ? ದೇವ್ರು ಏನು ಮಾಡಬೇಕು ಅದನ್ನೇ ಇಚ್ಛಿಸ್ತಾನೆ ಅವನು ನೋಡಿ. ಅದಕ್ಕಾಗಿ ಅವನು ಯಾವತ್ತೂ ಕೆಟ್ಟದನ್ನು ಯೋಚನೆ ಮಾಡೋಲ್ಲ. ಇದು ಯಾರಿಗೆ ಅಂದರೆ ಭಗವದ್ಭಕ್ತರಿಗೆ. ಇಂಥ ಭಗವದ್ಭಕ್ತರು ವಿಷ್ಣು ಸಹಸ್ರನಾಮವನ್ನು ಓದಿದರೆ ಖಂಡಿತವಾಗಿ ಅವರ ಫಲವನ್ನು ಪಡಿತಾರೆ. ಈ ಭಕ್ತಿ ಇಲ್ಲದೇ ಇದ್ದರೆ ನಾವು ಎಷ್ಟು ಸಲ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೂ ಕೂಡ ಅಷ್ಟಕ್ಕಷ್ಟೇ. ಅದು ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತಾರೆ, ದ್ಯೌ ಸಚಂದ್ರಾರ್ಕ ನಕ್ಷತ್ರ ಖಂ ದಿಶೋ ಭೂರ್ಮಹೋದಧಿ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ಇನ್ಯಾವುದು ಅಂತೇಳಿದರೆ ಇನ್ನು ಭಗವದ್ಭಕ್ತಿ ಭಗವಂತನ ಮಹಾತ್ಮೆಯನ್ನು ಅನುಸರಿಸ್ಕೊಂಡಿರ್ತದೆ. ಅಂದರೆ ದೇವರು ಎಷ್ಟು ದೊಡ್ಡವನು ಅದನ್ನು ತಿಳ್ಕೊಂಡಿರ್ತಾನೆ ಅವನು, ಭಕ್ತನಾದವನು. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಒಬ್ಬ ಭಕ್ತನಾದವನು ಏನು ತಿಳ್ಕೊಳ್ತಾನೆ ಅಂತೇಳಿದರೆ ದ್ಯೌಹು ಅಂದರೆ ಸ್ವರ್ಗಲೋಕ, ಮೇಲಿನ ಎಲ್ಲ ಲೋಕಗಳು, ಇನ್ನು ನಕ್ಷತ್ರಗಳು, ಚಂದ್ರ, ಸೂರ್ಯ, ಇವರಿಂದ ಎಲ್ಲ ಸಹಿತವಾದ ಆಕಾಶ, ಇಡೀ ಆಕಾಶ ತನ್ನಷ್ಟಕ್ಕೆ ನಿಂತಿಲ್ಲ ಅದು. ಮತ್ತು ದೇವರದನ್ನು ಹೊತ್ತಿದ್ದಾನೆ, ಅದನ್ನು ಹೊತ್ತಿರುವವನು ದೇವರು. ಅದಕ್ಕಾಗಿ ಯಾವ ನಕ್ಷತ್ರಗಳಾಗಲಿ ಗ್ರಹಗಳಾಗಲಿ ಎಲ್ಲೆಲ್ಲೋ ಯದ್ವಾತದ್ವ ಹೋಗ್ತಾ ಇಲ್ಲ, ಸರಿಯಾಗಿ ಸಂಚರಿಸ್ತಾ ಇದೆ. ಅಂದರೆ ಅದರಲ್ಲಿ ಯೂನಿಫಾರ್ಮಿಟಿ ಇದೆ. ಅದರಿಂದಾಗಿಯೇ ಆ ಎಲ್ಲ ಗ್ರಹಗಳು, ನಕ್ಷತ್ರಗಳು, ತಾರಕೆಗಳನ್ನು ಇಟ್ಕೊಂಡು ನಾವು ಕರೆಕ್ಟ್ ಲೆಕ್ಕಾಚಾರ ಮಾಡ್ಬೋದು, ಗಣಿತ ಲೆಕ್ಕಾಚಾರ ಮಾಡ್ಬೋದು. ಅದರಿಂದಾಗಿಯೇ ಒಂದು ಗ್ರಹಣ ಇಷ್ಟನೇ ವರ್ಷಕ್ಕೆ, ಇಷ್ಟು ಗಂಟೆಗೆ, ಇಷ್ಟು ನಿಮಿಷಕ್ಕೆ ಬರ್ತದೆ ಅಂತ ಇವತ್ತು ಹೇಳ್ಬೋದು. ಇನ್ನೊಂದು 60-70 ವರ್ಷ ಆದಮೇಲೆ ಬರುವ ಗ್ರಹಣವನ್ನು, ಯಾಕೆಂತ ಹೇಳಿದರೆ ಆ ಆಕಾಶದಲ್ಲಿ ತಿರುಗುವ ಆಕಾಶ ಕಾಯಗಳೇನಿದ್ದಾವೆ ಅಷ್ಟು ಸರಿಯಾಗಿ ಲೆಕ್ಕಾಚಾರಕ್ಕೆ ತಿರುಗುತ್ತಾ ಇದೆ. ಕಾರಣ ಏನು ಅಂದರೆ ತಿರುಗಿಸ್ತಾ ಇರುವವನು ದೇವರು, ಅವನ ಕಂಟ್ರೋಲಲ್ಲಿದೆ ಅದೆಲ್ಲವೂ ಕೂಡ. ಇನ್ನು ಸ್ವರ್ಗಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಗಳು, ಮೇಲಿನ ಲೋಕಗಳು ದೇವರ ವಿಷ್ಣುವಿನಂತೆ ಕಂಟ್ರೋಲಲ್ಲಿರುವಂಥದ್ದು. ದಿಶೋ ಭೂರ್ಮಹೋದಧಿ, ಅದೇ ರೀತಿ ಎಲ್ಲ ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಎಲ್ಲ ಅವನ ಕೈಯಲ್ಲೇ ಇರುವುದು, ದೇವರ ಕೈಯಲ್ಲೇ ಇರುವಂಥದ್ದು. ಅಂದರೆ ಅವನೇ ಅದನ್ನಲ್ಲಿ ನಿಯಂತ್ರಣ ಮಾಡ್ತಾ ಇರುವುದು. ಇನ್ನು ಭೂಮಿಯನ್ನು ಹೊತ್ತಿರುವವನೇ, ಸಮುದ್ರವನ್ನು ಹೊತ್ತಿರುವವನವನೇ, ಎಲ್ಲವೂ ಕೂಡ ವಾಸುದೇವಸ್ಯ ವೀರ್ಯೇಣ,
ಆ ಭಗವಂತನ ಸಾಮರ್ಥ್ಯದಿಂದಲೇ, ಬೇರೆ ಯಾರ ಸಾಮರ್ಥ್ಯದಿಂದಲೂ ಅಲ್ಲ, ಹೊತ್ತಿವೆ ಅಂತ ಹೇಳ್ತಾರೆ, ಹೊತ್ತಲ್ಪಟ್ಟಿವೆ ಎಲ್ಲವೂ ಕೂಡ. ಅದರಿಂದಾಗಿಯೇ ಮಹಾತ್ಮನಃ ಆ ದೇವರು ನಿಮ್ಮ ಹಾಗೆ ಅಲ್ಲ. ನಮ್ಮನ್ನೊಂದೊಮ್ಮೆ ಆತ್ಮ ಅಂತ ಇಟ್ಟುಕೊಂಡ್ರೆ ನಮ್ಮೆಲ್ಲರನ್ನು ಮೀರಿ ನಿಂತವನು ದೇವರು. ಇದು ಪ್ರಾಥಮಿಕವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಇದನ್ನೇ ಸರ್ವೋತ್ತಮ ಅಂತ ಹೇಳೋದು. ನಮ್ಮ ಹಾಗಲ್ಲ ದೇವರು, ನಮಗಿಂತ ಎಲ್ಲರಿಗಿಂತಲೂ ಕೂಡ ಬೇರೆಯಾಗಿದ್ದಾನೆ, ಉತ್ತಮನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ನೋಡಿ, ಇದೆಲ್ಲ ತಿಳ್ಕೊಂಡಾಗ ಭಕ್ತಿ ಬರ್ತದೆ. ಈ ಭಕ್ತಿ ಇದ್ದಾಗ ನಮ್ಮಲ್ಲಿ ಏನೇನು ಗುಣಗಳು ಕಾಣಿಸ್ತದೆ? ಸಿಟ್ಟಿರೋಲ್ಲ, ಲೋಭಿತನ ಇರೋಲ್ಲ, ಹೊಟ್ಟೆ ಕಿಚ್ಚಿರೋಲ್ಲ, ಇವೆಲ್ಲ ಇರ್ತದೆ. ಅಂದರೆ ಇಂಥ ಸದ್ಗುಣಗಳಿರ್ತದೆ. ಅಂಥ ವ್ಯಕ್ತಿ ವಿಷ್ಣು ಸಹಸ್ರನಾಮವನ್ನು ಭಕ್ತಿಪೂರ್ವಕವಾಗಿ ಪಠನೆಯನ್ನು ಮಾಡಿದರೆ ಅವನು ಭಗವಂತನ ಅನುಗ್ರಹನ ಪಡಿತಾನೆ ಅನ್ನುವುದನ್ನು ಬಹಳ ಸುಂದರವಾಗಿ ಭೀಷ್ಮಾಚಾರ್ಯರು ತಿಳಿಸ್ತಾ ಇದ್ದಾರೆ ಅಂತ ಇದನ್ನು ನಾವು ಚಿಂತನೆಯನ್ನು ಮಾಡ್ತಾ, ಸಸುರಾಸುರಗಂಧರ್ವಂ ಸಯಕ್ಷೋರಗರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಟಸ್ಯ ಸಚರಾಚರಂ. ಭೀಷ್ಮರು ಧರ್ಮರಾಜನಿಗೆ ಈ ವಿಷ್ಣು ಸಹಸ್ರನಾಮದ ಮಹಾತ್ಮೆಯನ್ನು ತಿಳಿಸ್ತಾ, ನೋಡು, ಈ ವಿಷ್ಣು ಸಹಸ್ರನಾಮವನ್ನು ಯಾಕೆ ಹೇಳಬೇಕು ಅಂತ ಹೇಳಿದರೆ, ವಿಷ್ಣು ಅಂಥ ಮಹಿಮೆ ಉಳ್ಳವನು, ಎಂಥ ಮಹಿಮೆ ಉಳ್ಳವನು ಅದನ್ನು ತಿಳಿಸ್ತಾ ಇದ್ದಾರೆ. ಸಸುರಾಸುರ ಗಂಧರ್ವಂ, ದೇವತೆಗಳಿರ್ಬೋದು, ದೈತ್ಯರಿರ್ಬೋದು, ಮನುಷ್ಯರಿರ್ಬೋದು, ಗಂಧರ್ವರಿರ್ಬೋದು. ಸಯಕ್ಷೋರಗ ರಾಕ್ಷಸಂ, ಯಕ್ಷರಿರ್ಬೋದು, ಉರಗ ನಾಗಗಳಿರ್ಬೋದು, ರಾಕ್ಷಸರಿರ್ಬೋದು. ಅಂದರೆ ಕೆಟ್ಟವರು, ಒಳ್ಳೆಯವರು, ಮಧ್ಯಮರು. ಸಚರಾಚರಂ, ಕಡೆಗೆ ಯಾವುದು ಸಂಚರಿಸ್ತದೆ, ಯಾವುದು ಸಂಚರಿಸದೆ ಗಟ್ಟಿಯಾಗಿ ನಿಂತಿರ್ತದೆ, ಅಂದರೆ ಜಡ ಹಾಗೂ ಚೇತನ ಎಲ್ಲವೂ ಕೂಡ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ, ಆ ಕೃಷ್ಣನ ವಶದಲ್ಲಿಯೇ ಇರುವಂಥದ್ದು. ಅಂದರೆ ಎಲ್ಲವೂ ಭಗವಂತನ, ನಾರಾಯಣನ, ಕೃಷ್ಣನ ಅಧೀನದಲ್ಲಿ, ವಶದಲ್ಲಿದೆ. ಕಂಟ್ರೋಲರ್ ಅವನೇ. ಅಂದರೆ ಅವನೊಬ್ಬನೇ ಸ್ವತಂತ್ರ ಅಂತ ಹೇಳಿದಾಗ, ಅವನೊಬ್ಬನೇ ಸ್ವತಂತ್ರವಾಗಿದ್ದು ಉಳಿದ ಈ ಎಲ್ಲ ಅಸ್ವತಂತ್ರವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ತಾನು ನಿಯಂತ್ರಣವನ್ನು ಮಾಡ್ತಾ ಇದ್ದಾನೆ. ಇದು ಭಗವಂತನ ದೊಡ್ಡ ಮಹಿಮೆ. ಎಲ್ಲರೂ ಸೇರಿದ್ದರಲ್ಲಿ, ದೇವತೆಗಳೆಲ್ಲರೂ ಸೇರಿದರು, ಎಲ್ಲರೂ ಅವನ ಅಧೀನ. ಅದಕ್ಕಾಗಿಯೇ ನಾವು ಅವನನ್ನೇ ಆರಾಧನೆ ಮಾಡಬೇಕು. ಇದನ್ನು ಮೊದಲು ಹೇಳಿದರು ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗುವುದಕ್ಕಿಂತ ಮುಂಚೆಯೂ ಹೇಳಿದರು ವೇದವ್ಯಾಸರು, ಈ ಭೀಷ್ಮಾಚಾರ್ಯರು. ಈಗ ಮತ್ತೆ ಕಡೆಯಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ತೇಜೋಬಲಂ ಧೃತಿ ವಾಸುದೇವಾತ್ಮಕಾನ್ಯಾಹು ಕ್ಷೇತ್ರಂ ಕ್ಷೇತ್ರಜ್ಞ ಏವಚ. ಇದೆಲ್ಲ ಹೊರಗಿನದ್ದಾಯಿತು, ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಾಗಾಯಿತು. ಯಕ್ಷರು, ರಾಕ್ಷಸರು, ಮನುಷ್ಯರು, ಗಂಧರ್ವರು, ದೇವತೆಗಳೆಲ್ಲ ಆಯಿತು. ಪಿಂಡಾಂಡಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಬದುಕ್ತಾ ಇದ್ದೇನೆ, ಈ ದೇಹ, ಈ ದೇಹಕ್ಕೆ ಸಂಬಂಧಪಟ್ಟಾಗಿ ಯಾವ್ಯಾವುದಿದೆ? ಇಂದ್ರಿಯಾಣಿ, ಎಲ್ಲ ಇಂದ್ರಿಯಗಳು. ಇದು ಕೂಡ ಆ ಭಗವಂತನ ವಶೆಯೇ. ವಾಸುದೇವಾತ್ಮಕಾನ್ಯಾಹು ಅಂದರೆ ಎಲ್ಲವೂ ಭಗವಂತನಿಂದ ಕೂಡಿರುವಂಥದ್ದು, ಭಗವಂತನಿಗೆ ಸೇರಿರುವಂಥದ್ದು, ವಿಷ್ಣುವಿಗೆ ಸಂಬಂಧಪಟ್ಟದ್ದು. ಈ ಕಣ್ಣು, ಕಾಲು, ಕೈ, ಮೂಗು, ಬಾಯಿ ಎಲ್ಲವೂ ಅವನ ನಿಯಂತ್ರಣ, ನನ್ನ ನಿಯಂತ್ರಣ ಅಲ್ಲ. ಅದಕ್ಕೆ ನಾನು ಇಚ್ಛಿಸಿದಾಗೆ ನನ್ನ ಕಣ್ಣಿರೋಲ್ಲ, ನನ್ನ ಕೈ ಇರೋಲ್ಲ, ನನ್ನ ಮೂಗಿರೋಲ್ಲ, ನನ್ನ ಬಾಯಿರೋಲ್ಲ. ದೇವರು ಹೇಗೆ ಇಚ್ಛಿಸ್ತಾನೆ ಹಾಗೆ ಇರುವಂಥದ್ದು. ಈ ರೀತಿ ಇಂದ್ರಿಯಗಳಿರಬಹುದು, ನನ್ನ ಮನಸ್ಸಿರಬಹುದು, ಬುದ್ಧಿ ಇರಬಹುದು, ಅಥವಾ ಒಳಗೆ ಇರುವಂತಹ ಅಂತಃಶಕ್ತಿ ಇರಬಹುದು, ಅಥವಾ ತೇಜಸ್ಸಿರಬಹುದು. ತೇಜಸ್ಸು ಅಂದರೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ. ಇದು ಹೊರಗಿನದ್ದಲ್ಲ. ನಾನು ಯಾರನ್ನು ಸೋಲಿಸ್ತೇನೆ ಅಂತ ಹೇಳಿದರೆ ಅದಕ್ಕೆ ನಾನು ಕಾಳಗ ಮಾಡಿಯೇ, ಅಂದರೆ ಕುಸ್ತಿ ಮಾಡಿಯೇ, ಅವರೊಟ್ಟಿಗೆ ಹೋರಾಟ ಮಾಡಿಯೇ ಸೋಲಿಸಬೇಕು ಅಂತಿಲ್ಲ. ಮತ್ತು ಋಷಿಮುನಿಗಳಿದ್ದಾಗೆ, ಋಷಿಮುನಿಗಳನ್ನು ಕಂಡುಕೊಳ್ಳಿ ಅವನು ಬಾಗಿ ಬಿಡ್ತಾರೆ. ಯಾಕೆ ಬಾಗುತ್ತೇವೆ? ಅವರೇನು ನಮಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರ? ಬಾಗು ಅಂತ ಹೇಳಿದ್ರ? ಇಲ್ಲ. ಮತ್ತು ನಾವು ಬಾಗಿ ಬಿಡ್ತೇವೆ. ಯಾಕಂದರೆ ಅವರಲ್ಲಿರುವ ತೇಜಸ್ಸು ನಮ್ಮನ್ನು ಬಗ್ಗಿಸ್ತದೆ. ಅವ್ರ ಮುಂದೆ ನಮಗೆ ನಿಲ್ಲಿಕ್ಕಾಗೋಲ್ಲ, ಅವ್ರ ಮುಂದೆ ಮಾತಾಡಲಿಕ್ಕಾಗೋಲ್ಲ. ಯಾಕಂದರೆ ಆ ತೇಜಸ್ಸು, ಈ ತೇಜಸ್ಸು ಅವನಿಂದಲೇ ಬಂದಿರುವುದು, ಆ ಭಗವಂತನಿಂದಲೇ ಬಂದಿರುವಂಥದ್ದು. ಅದೇ ರೀತಿ ಬಲಂ, ಮನೋಬಲ, ಆತ್ಮಬಲ ಅವನಿಂದಾಗಿಯೇ. ಅದೇ ರೀತಿ ಜೀವನದಲ್ಲಿ ನಮಗಿರುವಂತಹ ಧೃತಿ. ಧೃತಿ ಅಂದರೆ ಒಂದು ಅಚಲವಾದ ನಿಲುವು. ಬದುಕಿನಲ್ಲಿ ಬಹಳ ಮುಖ್ಯವಾಗಿ ನಾವು ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಬೇಕಾದದ್ದು ಅಚಲವಾದ ನಿಲುವು. ಎಲ್ಲಿವರೆಗೆ ಅಂದರೆ, ಒಂದು ದಿನ ಏಕಾದಶಿ ನಾನು ಏನನ್ನೂ ಆಹಾರ ಸ್ವೀಕಾರ ಮಾಡದೆ ಉಪವಾಸ ಮಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಕೆಲಸ ಮಾಡೋದು ಯಾರು ಅಂದರೆ ನಮ್ಮೊಳಗೆ ನಿಲುವು.
ಇಲ್ಲ, ನಾನಿವತ್ತು ಆಹಾರ ಸ್ವೀಕಾರ ಮಾಡೋಲ್ಲ ಅನ್ನುವ ಗಟ್ಟಿ ನಿರ್ಧಾರ ಏನಿದೆ ಅದು ನನ್ನಿಂದ ಏಕಾದಶಿಯನ್ನು ಮಾಡಿಸ್ತದೆ ಹೊರತು ದೈಹಿಕವಾದ ಸಾಮರ್ಥ್ಯ ಅಲ್ಲ. ಯಾಕಂದರೆ ಒಬ್ಬನಿಗೆ ಗಟ್ಟಿಮುಟ್ಟಾಗಿದ್ದಾನೆ, ಆದರೆ ಮನಸ್ಸು ಗಟ್ಟಿ ಇಲ್ಲ. ಇಲ್ಲ, ನನಗೆ ಮಾಡಲಿಕ್ಕಾಗೋಲ್ಲ ಏಕಾದಶಿ, ಈ ರೀತಿ ಕೂತ ಅಂತ ಹೇಳಿದ್ರೆ ಅವನಿಗಾಗೋಲ್ಲ. ಯಾಕಂದರೆ ಅವನಿಗೆ ಧೃತಿ ಇಲ್ಲ, ಧೈರ್ಯ ಇಲ್ಲ. ಅದಕ್ಕೋಸ್ಕರ ಆ ಮಾನಸಿಕವಾದ ಸ್ಥೈರ್ಯ ಇವೆಲ್ಲವೂ ಕೂಡ ಭಗವಂತನಿಂದಾಗಿ. ಕಡೆಗೆ ಕ್ಷೇತ್ರ, ಇಡೀ ದೇಹ, ಈ ದೇಹವು ಅವನ ಅಧೀನ. ಕಡೆಗಿನ್ನೇನು ಹೇಳುವುದು, ಕ್ಷೇತ್ರಜ್ಞ ಏವಚ, ಈ ದೇಹದೊಳಗೆ ಕೂತು ಎಲ್ಲವನ್ನು ನೋಡಿಕೊಳ್ತಾ ಇರುವಂತಹ ಕ್ಷೇತ್ರಜ್ಞನೂ ಅವನೇ, ಅಂದರೆ ಎಲ್ಲವನ್ನು ತಿಳ್ಕೊಂಡಿರುವವನು ಅವನೇ. ಕಡೆಗೆ ಕ್ಷೇತ್ರಜ್ಞ ಅಂತ ನಾವು ಈ ಜೀವನನ್ನು ಇಟ್ಕೊಂಡ್ರೆ ವಾಸ್ತವಿಕವಾಗಿ ಜೀವನಿಗೆ ಹೇಳಿ ಬರೋಲ್ಲ. ಜೀವನ ಇಟ್ಕೊಂಡ್ರು ಜೀವನೂ ಅವನ ಅಧೀನವೇ, ನಾನು ಅವನ ಅಧೀನವೇ, ತನು ನಿನ್ನದು ಜೀವನದ ನಿನ್ನದು ಅಂತ ಹೇಳಿದಾಗೆ ಅಂಥ ಮಹಿಮೆ ಉಳ್ಳವನು ಭಗವಂತ. ಹೀಗೆ ಎಲ್ಲವೂ ದೇವರಿಗೆ ಸೇರಿತ್ತು. ಮತ್ತು ಅವನು ಕೊಟ್ಟದ್ದು ಮಾತ್ರ ನಮಗೆ. ನಾವಿಲ್ಲಿ ಏನನ್ನು ಅನುಭವಿಸ್ತಾ ಇದ್ದೇವೆ, ಏನನ್ನು ಬದುಕ್ತಾ ಇದ್ದೇವೆ, ಎಲ್ಲವೂ ದೇವರು ಕೊಟ್ಟ ಭಿಕ್ಷೆ. ಅದಕ್ಕೋಸ್ಕರ ಅಂತಹ ಭಗವಂತನಲ್ಲಿ, ವಿಷ್ಣುವಿನಲ್ಲಿ, ನಾರಾಯಣನಲ್ಲಿಯೇ ಭಕ್ತಿ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ವಾಗಮಾನಾಮಾಚಾರ ಪ್ರಥಮಂ ಪರಿಕಲ್ಪ್ಯತೆ, ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ. ಬಹಳ ಸುಂದರವಾದ ಮಾತಿದು. ನಾವು ದೇವರಲ್ಲಿ ಭಕ್ತಿ ಮಾಡ್ತೇವೆ. ದೇವರಲ್ಲಿ ಭಕ್ತಿ ಮಾಡುವುದು ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಕೈ ಮುಗಿಯುವುದು, ಸ್ತೋತ್ರ ಮಾಡುವಂಥದ್ದು, ಸ್ತೋತ್ರ ಹೇಳುವುದು, ನಮಸ್ಕಾರ ಮಾಡುವುದು, ಅಥವಾ ಇವುಗಳನ್ನೆಲ್ಲ ಕೇಳುವುದು, ಇಷ್ಟು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ನಿಜವಾಗಿಯೂ ಕೂಡ ಕೇಳಿದ್ದು ನಮ್ಮ ಮನಸ್ಸಿನ ಒಳಗೆ ಹೋಗಬೇಕು. ಮತ್ತೆ ನಾವೇನು ಮಾಡ್ತೇವೆ ಅವಾಗ ನಮಗೆ ದೇವರಲ್ಲಿ ಭಕ್ತಿ ಇರಬೇಕು. ಅಂದರೆ ಭಕ್ತಿ ಇರುವುದು ಅಂದರೆ ಮನಸ್ಸು ದೇವರಲ್ಲಿ ನಿಂತಿರಬೇಕು. ದೇವರಲ್ಲಿ ನಮಗೆ ತುಂಬ ಪ್ರೀತಿ ಇರಬೇಕು, ಸ್ನೇಹ ಇರಬೇಕು, ಅಂದರೆ ಅಟ್ಯಾಚ್ಮೆಂಟ್ ಅದಿರಬೇಕು. ಇವೆಲ್ಲ ಇಟ್ಕೊಂಡು ನಾವು ದೇವರ ಕೆಲಸವನ್ನು ಮಾಡಬೇಕು. ನಾವೇನು ದೇವರದ್ದು ಮಾಡಬೇಕಾದ್ರೂ ದೇವರೇ ನೆನಪಾಗ್ತಾ ಇರಬೇಕು. ಆದರೆ ಆ ರೀತಿ ಆಗುವುದಿಲ್ಲ ನಮಗೆ. ಎಲ್ಲರ ಅನುಭವ ಏನು ಅಂತ ಹೇಳಿದ್ರೆ, ನಾವು ಏನೋ ದೇವರದ್ದನ್ನು ಮಾಡ್ಲಿಕ್ಕೆ ಹೊರಡ್ತೇವೆ, ಹೊರಗಿನಿಂದ ಮಾಡ್ತಾ ಇರ್ತೇವೆ, ಮನಸ್ಸು ಏನೋ ಯೋಚನೆ ಮಾಡ್ತಾ ಇರ್ತದೆ. ಮತ್ತೆ ದೇವರಲ್ಲಿ ನಮಗೆ ಅಂಥ ಅಟ್ಯಾಚ್ಮೆಂಟ್ ಅಂತ ಏನು ಕಾಣುವುದಿಲ್ಲ. ಮಾಡ್ತೇವೆ ಅಷ್ಟೇ, ಮಾಡಿದರೂ ಕೂಡ ನಮಗೆ ದೇವರಲ್ಲಿ ಅಷ್ಟು ಅಟ್ಯಾಚ್ಮೆಂಟ್ ಇರೋಲ್ಲ. ಯಾಕೆಂದ್ರೆ ಆ ಕಾರಣದಿಂದಲೇ ನಾವಿವತ್ತೇನೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಹೊರಟ್ರೆ ನಮಗೇನಾಗಿರ್ತದೆ ಅಂದರೆ, ಪ್ರಾರಂಭ ಮಾಡುವುದಕ್ಕಿಂತಲೂ ಮುಗಿಸುವುದೇ ಮುಖ್ಯವಾಗಿರ್ತದೆ. ಯಾವಾಗ ಮುಗಿತದಪ್ಪ ಅಂತ ನಮ್ಗೆ ಆಗ್ತಾ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನಾವಲ್ಲಿ ಸಹಜವಾಗಿ ತೊಡಗಿಕೊಂಡಿಲ್ಲ. ಮತ್ತೆ ಏನೋ ಒಂದು ಫೋರ್ಸ್ಫುಲಿ ಅಂದ್ರೆ ಒತ್ತಾಯದಿಂದ ಅಲ್ಲಿ ಮನಸ್ಸನ್ನ ತೊಡಗಿಸ್ಕೊಂಡಿದ್ದೇವೆ. ಯಾಕೆ ಒತ್ತಾಯ ಅಂದ್ರೆ, ಇವೆಲ್ಲ ಕೇಳಿ ನೀವು ಇದು ಮಾಡಿದ್ರೆ ಒಳ್ಳೇದಾಗತ್ತಂತೆ, ಇದು ಮಾಡಿದ್ರೆ ಪುಣ್ಯ ಬರುತ್ತಂತೆ, ಇದು ಮಾಡಿದ್ರೆ ಕಷ್ಟ ಹೋಗುತ್ತಂತೆ, ಈ ರೀತಿ ಏನೇನೋ ಕೇಳಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸನ್ನ ಅಲ್ಲಿ ನಾವು ಬಲವಂತವಾಗಿ ತೊಡಗಿಸ್ಕೊಂಡಿದ್ದೇವೆ. ಅದಕ್ಕಾಗಿಯೇ ಆ ಮನಸ್ಸು ಏನ್ ಹೇಳ್ತಾ ಇರ್ತದೆ ಅಂದ್ರೆ, ಬೇಗ ಮುಗಿಸೋಣ ಅಂತ ಹೇಳ್ತಾ ಇರ್ತದೆ. ಆದ್ರೆ ಹಾಗಾಗ್ಬಾರ್ದು. ನಾವ್ ಯಾವಾಗಲೂ ದೇವರ ಆರಾಧನೆಗೆ ತೊಡಗಿದಾಗ ಖುಷಿ ಬರಬೇಕು. ಎಲ್ಲಕ್ಕಿಂತ ಖುಷಿ ಇಲ್ಲಿ ಸಿಗಬೇಕು. ಮತ್ತೇನು ಅಂದ್ರೆ, ಎಷ್ಟು ಹೊತ್ತು ಮಾಡಿದ್ರು ಸಾಕಾಗಿಲ್ಲ, ಇನ್ನೂ ಮಾಡ್ಬೇಕು ಅಂತ ಕಾಣ್ತಾ ಇರ್ಬೇಕು. ಯಾಕೆ ನಮಗ ಆಗೋಲ್ಲ? ಅದನ್ನ ತುಂಬಾ ಚಂದವಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಮನುಷ್ಯನಿಗೆ ಯಾವತ್ತೂ ಧರ್ಮ ಅನ್ನುವುದು ಮುಖ್ಯ. ಯಾಕಂದ್ರೆ ಧರ್ಮ ನಮ್ಮನ್ನ ದೇವರಲ್ಲಿ ನಿಲ್ಲಿಸ್ತದೆ. ಆದರೆ ಆ ಧರ್ಮಾಚರಣೆ ಅನ್ನುವಂಥದ್ದು, ಧರ್ಮ ಅನ್ನುವುದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಧರ್ಮ ಅನ್ನೋದು ಸುಮ್ಮನೆ ಗೊತ್ತಾಗುವಂತಹದ್ದಲ್ಲ. ಯಾಕಂದ್ರೆ ಧರ್ಮದ ಬಗ್ಗೆ ಹೇಳುವುದು ಸುಲಭ, ಉಪನ್ಯಾಸ ಮಾಡುವುದು ಸುಲಭ, ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಈ ಧರ್ಮ ಅನ್ನುವುದು ಬಾಯಲ್ಲಿ ಹೇಳಲಿಕ್ಕಿರುವುದಲ್ಲ, ಮತ್ತೆ ನಮ್ಮ ನಡೆಯಲ್ಲಿರುವಂಥದ್ದು. ಅದರಿಂದಾಗಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹೌದಾಗಿದ್ರೆ ಯಾಕೆ ತಿಳ್ಕೊಳ್ಳಿಕ್ಕಾಗುತ್ತೆ? ಯಾಕಂದ್ರೆ ಪ್ರತಿಯೊಂದನ್ನು ನಾವು ಇನ್ನೊಬ್ರ ಹತ್ರ ಹೋಗಿ ಕೇಳಲಿಕ್ಕೆ ಆಗುದಿಲ್ವಲ್ಲ. ನಾವು ಕೂತದ್ದು ನಿಂತದ್ದು ಎಲ್ಲವನ್ನ ಇನ್ನೊಬ್ರ ಹತ್ರ, ನಾನು ಕೂತಿದ್ ಸರಿಯಾ, ನಿಂದಿದ್ ಸರಿಯಾ, ತಿಂದಿದ್ ಸರಿಯಾ ಕೇಳಲಿಕ್ಕೆ ಆಗುದಿಲ್ವಲ್ಲ. ಅದಕ್ಕೆ ನಮಗೆ ಅದು ಅರ್ಥ ಆಗಬೇಕು. ಹೇಗೆ ಅರ್ಥ ಆಗತ್ತೆ ಅಂದ್ರೆ, ಅದು ಆಚಾರದ ಮೂಲಕ, ಸದಾಚಾರದ ಮೂಲಕ. ಅದಕ್ಕಾಗಿಯೇ ನಾವು ಆಚರಣೆಯನ್ನ ಚೆನ್ನಾಗಿ ಮಾಡಬೇಕು, ನಡತೆ ಚೆನ್ನಾಗಿರ್ಬೇಕು. ಆ ಆಚರಣೆ ಹೇಗೆ ಗೊತ್ತಾಗತ್ತೆ?
ನಡತೆ ಅಂದ್ರೆ ಇದು ಒಳ್ಳೆ ನಡತೆ, ಇದು ಕೆಟ್ಟ ನಡತೆ ಹೇಗೆ ಗೊತ್ತಾಗುತ್ತೆ? ಯಾಕಂದ್ರೆ ನಮ್ಮಲ್ಲಿ ಹೇಳುದುಂಟು ಅವ್ರ ನಡತೆ ಸರಿ ಇಲ್ಲ ಅಂತ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಆ ನಡತೆ ಒಳ್ಳೇದು ಕೆಟ್ಟದ್ದು ಅಂತ ಹೇಗೆ ಗೊತ್ತಾಗತ್ತೆ? ಅದನ್ನೇ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಸರ್ವಾಗಮಾನಾಂ ಆಚಾರ ಪ್ರಥಮಂ ಪರಿಕಲ್ಪ್ಯತೆ, ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಹೇಳ್ತಾರೆ. ನಾವು ಈ ಎಲ್ಲಾ ಶಾಸ್ತ್ರಗಳನ್ನ ಕೇಳ್ತೇವೆ. ಸರ್ವಾಗಮಾನಾಂ, ಆಗಮಗಳು ಅಂತ ಹೇಳಿದರೆ ಯಾವುದರಲ್ಲಿ ದೋಷ ಇಲ್ವೋ ಅದು ಆಗಮ. ಅಂದ್ರೆ ಯಾವ ಶಾಸ್ತ್ರಗಳು, ಯಾವ ಮಾತುಗಳು ನಮಗೆ ಬುದ್ಧಿವಾದವನ್ನ ಹೇಳ್ತಾ ಇದೆ, ಆದರೆ ಆ ಮಾತುಗಳಲ್ಲಿ ಯಾವುದೇ ಸುಳ್ಳಿಲ್ಲ, ದೋಷ ಇಲ್ಲ. ಅಂದ್ರೆ ದೋಷ ಅಂತ ಹೇಳಿದ್ರೇನು ಅಂದ್ರೆ ಹೇಳಲಿಕ್ಕೆ ಹೇಳ್ತಾ ಇರ್ತದೆ, ಆದರೆ ನಿಜವಾಗ್ಲೂ ಅದು ಯಾರ ಅನುಭವಕ್ಕೂ ಬರೋಲ್ಲ. ಅನುಭವಕ್ಕೆ ಬರದೇ ಇರುವಂತಹ ಮಾತುಗಳೇನಿದೆ ಅದೆಲ್ಲವೂ ಕೂಡ ದೋಷದಿಂದ ಕೂಡಿದ ಮಾತುಗಳು, ಸುಳ್ಳು ಮಾತುಗಳು. ಅಥವಾ ಇನ್ ಕೆಲವೆಂತದ್ದು ಅಂತ ಹೇಳಿದ್ರೆ ಈ ಕಾಲದಲ್ಲಿ ನಮಗೆ ಮಾಡ್ಲಿಕ್ಕೆ ಆಗೋಲ್ಲ ಅಂತಹದ್ದು. ಉದಾಹರಣೆಗೆ ಹೇಳುವುದಾಗಿದ್ರೆ, ನೀವೊಂದು 48 ದಿನ ಉಪವಾಸ ಮಾಡಿ ಅಂತ ಹೇಳಿದ್ರೆ ಅಲ್ಲ, ಹಿಂದೆ ಆಗ್ತಾ ಇತ್ತು. ಯಾಕಂದ್ರೆ ಅದೆಲ್ಲ ಈ ಕೃಚ್ಛ, ಚಾಂದ್ರಾಯಣ ಮುಂತಾದ ವ್ರತಗಳೆಲ್ಲ ಇದಾವೆ. ಅದೆಲ್ಲ ಹಿಂದಿನ ಯುಗಗಳಲ್ಲಿ ಅಷ್ಟು ದಿನಗಳ ಕಾಲ ಉಪವಾಸ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಇವಾಗ ನಮ್ಗೆ ಮಾಡ್ಲಿಕ್ಕೆ ಹೇಳಿದ್ರೆ ಆಗೋಲ್ಲ ಅದು. ಯಾಕಂದ್ರೆ ಈ ಕಾಲದ ಮನುಷ್ಯರಿಗೆ ಯಾವುದು ಸಹಜವಾಗಿ ಯುಕ್ತವಾದದ್ದು, ಸರಿಯಾದದ್ದು ಅದನ್ನು ಹೇಳಬೇಕು. ಇಲ್ಲದೆ ಇದ್ರೆ ಅದು ಪ್ರಯೋಜನ ಇಲ್ಲ. ನೋಡಿ, ಹೀಗೆ ವಾಸ್ತವಿಕವಾಗಿ ಯಾವ ಆಗಮ ಅಂದ್ರೆ ಶಾಸ್ತ್ರ ನಮಗೆ ತಪ್ಪಿಲ್ಲದಂತೆ ತಿಳಿಸ್ತಾ ಇದೆಯೋ, ಅಂದ್ರೆ ಸನ್ಮಾರ್ಗದಲ್ಲಿ ಹೋಗುವ ಮಾರ್ಗ, ನಡೆಯನ್ನು ತಿಳಿಸ್ತಾ ಇದೆಯೋ, ಅದೇ ಆಗಮಗಳು. ಅಂಥ ಆಗಮಗಳು, ಶಾಸ್ತ್ರಗಳು ಸರ್ವಾಗಮಾನ ತುಂಬಾ ಇದೆ. ಎಷ್ಟು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ರಾಮಾಯಣ, ಮಹಾಭಾರತ, 18 ಪುರಾಣಗಳು, ಪಂಚರಾತ್ರ, ಇವುಗಳೆಲ್ಲವೂ ಆಗಮಗಳು. ಅಂದ್ರೆ ದೇವರ ಬಗ್ಗೆ, ನಮ್ಮ ಉದ್ಧಾರದ ಬಗ್ಗೆ ನಮಗೆ ಕರಾರುವಾಕ್ಕಾಗಿ ತಿಳಿಸ್ತಾ ಇರುವಂತಹ ಮಾಧ್ಯಮಗಳು. ಇವುಗಳೆಲ್ಲ ಪ್ರಾಥಮಿಕವಾಗಿ ನಮಗೇನು ಹೇಳ್ತಾ ಇವೆ ಅಂತ ಹೇಳಿದ್ರೆ, ಸರ್ವಾಗಮಾನ ಆಚಾರ ಪ್ರಥಮಂ ಪರಿಕಲ್ಪ್ಯತೆ, ಆಚರಣೆಯನ್ನ ಮೊದಲು ಹೇಳ್ತಾ ಇವೆ. ಅಂದ್ರೆ ಆಚರಣೆ ಅಂತ ಹೇಳಿದ್ರೆ ಇದನ್ನು ಮಾಡು, ಇದನ್ನು ಮಾಡಬೇಡ, ಇದು ಪ್ರಾಥಮಿಕವಾಗಿ ಹೇಳ್ಕೊಡ್ತಾ ಇರುವುದು. ಎಲ್ಲಾ ಶಾಸ್ತ್ರಗಳು ನಮಗೆ ಮೊದಲು ಏನ್ ಹೇಳ್ತಾ ಇದೆ ಅಂದ್ರೆ, ಈ ಒಳ್ಳೊಳ್ಳೆ ಶಾಸ್ತ್ರಗಳು ಇದನ್ನು ಮಾಡು, ಯಾಕಂದ್ರೆ ಇದನ್ನು ಮಾಡಿದ್ರೆ ನಿನ್ನ ಒಳ್ಳೇದಾಗತ್ತೆ, ಇದನ್ನು ಮಾಡಬೇಡ, ಯಾಕಂದ್ರೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಕೆಟ್ಟದಾಗತ್ತೆ. ವಿಧಿ ನಿಷೇಧ ಅಂತ ಇದನ್ನು ಕರೆಯುವ ಶಾಸ್ತ್ರಗಳಲ್ಲಿ. ಅದನ್ನು ನಮಗೆ ತಿಳಿಸ್ಕೊಂಡು ಹೋಗ್ತಾ ಇದೆ. ಅದರಿಂದಾಗಿ ನಾವು ಇವಾಗ ಈ ಮಹಾಭಾರತ ಕೇಳ್ತೇವೆ, ರಾಮಾಯಣ ಕೇಳ್ತೇವೆ, ವೇದ ಓದ್ತೇವೆ. ಇದರಿಂದ ಎಲ್ಲ ನಮಗೆ ಗೊತ್ತಾಗಬೇಕಾದದ್ದು ಏನು ಅಂತ ಹೇಳಿದ್ರೆ, ಯಾವುದು ಸನ್ನಡತೆ ಅನ್ನುವುದು ಮೊದಲು ತಿಳ್ಕೊಳ್ಬೇಕು. ಮನುಷ್ಯನಿಗೆ ಅದೇ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಯಾವುದು ಸನ್ನಡತೆ ಅಂದ್ರೆ, ನಡತೆ ಅಂತ ಹೇಳಿದ್ರೇನು, ನಾನು ಜೀವನದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅದನ್ನು ತಿಳಿಸುವಂತಹದ್ದು ನಡತೆ. ನನಗೆ ಜೀವನದಲ್ಲಿ ಹ್ಯಾಂಗೆ ನಡ್ಕೊಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾನು ಹೇಗೆ ಹೆಜ್ಜೆ ಇಡಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅದೇ ಗೊತ್ತಾಗ್ತಾ ಇಲ್ಲ. ಇನ್ನೇನ್ ನಿನ್ ದೇವ್ರ ಬಗ್ಗೆ ಮಾಡ್ತೀಯ? ಅದಕ್ಕಾಗಿ ಮೊದಲು ಸನ್ನಡತೆ ಇರಬೇಕು. ಅಂದ್ರೆ ಯಾವ್ದು ರೀತಿ ಸನ್ನಡತೆ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಗುರು ಹಿರಿಯರಿಗೆ ಗೌರವವನ್ನ ಕೊಡು, ಸತ್ಯವನ್ನ ನುಡಿ, ಅಹಿಂಸೆಯನ್ನ ಮಾಡು, ಕ್ಷಮೆ ಇರ್ಲಿ, ದಯೆ ಇರ್ಲಿ. ನೋಡಿ, ಇದೆಲ್ಲ ಏನಂದ್ರೆ ನಡತೆಗಳು. ಆ ರೀತಿ ನಾವು ಮತ್ತೆ ಆಸೆ ಇಟ್ಕೊಳ್ಬೇಡ, ಮೋಸ ಮಾಡಬೇಡ. ನೋಡಿ, ಇಂಥದ್ದೆಲ್ಲ ಇದು ನಡತೆ. ಈ ನಡತೆ ನಮಗೆ ಏನು ಮಾಡತ್ತೆ? ಆಚಾರ ಪ್ರಭವೋ ಧರ್ಮ. ಯಾವಾಗ ಇಂಥ ಸನ್ನಡತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವು, ಆಗ ಸಹಜವಾಗಿಯೇ ನಮ್ಮನ್ನ ಧರ್ಮದ ಕಡೆಗೆ ಕರ್ಕೊಂಡು ಹೋಗ್ತದೆ. ಎಷ್ಟು ಚಂದವಾದ ಮಾತಿದು. ಯಾಕಂದ್ರೆ ನಾನೊಬ್ಬ ಧಾರ್ಮಿಕನಾಗಬೇಕು ಅಂತ ಹೇಳಿದ್ರೆ, ನಾಮ ಹಾಕೊಳ್ಳುವುದರಿಂದ ಧಾರ್ಮಿಕ ಆಗೋಲ್ಲ, ಜುಟ್ಟು ಬಿಡುವುದರಿಂದ ಧಾರ್ಮಿಕನಾಗೋಲ್ಲ, ಪಂಚೆ ತೊಡುವುದರಿಂದ ಧಾರ್ಮಿಕನಾಗೋಲ್ಲ. ಹಾಗಂತ ಹೇಳಿ ಇದೆಲ್ಲ ಮಾಡಬಾರದು ಅಂತಲ್ಲ. ಒಬ್ಬ ವ್ಯಕ್ತಿ ಧಾರ್ಮಿಕನಾಗಬೇಕು ಅಂತ ಹೇಳಿದ್ರೆ ನಾಮವೂ ಹಾಕೊಳ್ಬೇಕು, ಜುಟ್ಟು ಬಿಡಬೇಕು, ಪಂಚೆಯೂ ತೊಟ್ಟುಕೊಳ್ಬೇಕು, ಇವೆಲ್ಲ ಬೇಕು, ಇಲ್ಲ ಅಂತಲ್ಲ. ಆದ್ರೆ ಇದೇ ಮುಖ್ಯ ಅಲ್ಲ. ಇದಕ್ಕಿಂತಲೂ ಮುಖ್ಯವಾದದ್ದು ಯಾವುದು ಅಂದ್ರೆ ಸನ್ನಡತೆ. ಸನ್ನಡತೆ ಇಲ್ಲದೆ ಇದ್ರೆ ಇದೆಲ್ಲವೂ ಕೂಡ ವ್ಯರ್ಥವಾಗ್ಬಿಡ್ತದೆ, ಎಲ್ಲವೂ ಅಂದ್ರೆ ಇದೆಲ್ಲ ಪ್ರಯೋಜನವೇ ಇಲ್ಲದೆ ಆಗೋಗ್ತದೆ. ನಾವು ಇದನ್ನೆಲ್ಲ ಆಕ್ಷೇಪ ಮಾಡುವುದುಂಟು. ಏನ್ರಿ ದೊಡ್ಡ ನಾಮ ಹಾಕೊಂಡಿದ್ದಾರೆ, ಆದ್ರೆ ಮಾಡುವುದೆಲ್ಲ ಅನಾಚಾರವೇ. ನಾವೇ ಆಕ್ಷೇಪವನ್ನ ಮಾಡ್ತೇವೆ.
ಅಂತ ಹೇಳಿದ್ರೆ ಅವನು ನಾಮ ಹಾಕೊಂಡಿದ್ದು ಯಾವಾಗ ಸಾರ್ಥಕ ಆಗತ್ತೆ ಅಂತ ಹೇಳಿದ್ರೆ ಸದಾಚಾರಿಯಾಗಿದ್ದಾಗ. ಅದೇ ಆಚಾರ. ಈ ಆಚರಣೆ ಅನ್ನೋದು ನಮ್ಮನ್ನ ಧರ್ಮದ ಕಡೆಗೆ ತಾನಾಗಿ ಕರ್ಕೊಂಡು ಹೋಗ್ತದೆ. ಏನು ಧರ್ಮ ಅಂತ ಹೇಳಿದ್ರೇನು? ಯತ್ಸತಾಂ ಧಾರಕೋ ನಿತ್ಯಂ. ಯಾವುದು ಇಲ್ಲಿ ಸಜ್ಜನರನ್ನ ರಕ್ಷಣೆ ಮಾಡ್ತದೆ, ಜಗತ್ತನ್ನ ರಕ್ಷಣೆ ಮಾಡ್ತದೆ, ಅದೇ ಧರ್ಮ ಅಂತ ಹೇಳಿದ್ರೆ ಮೈ ಡ್ಯೂಟಿ. ಧರ್ಮ ಅನ್ನೋದು ಇನ್ನೇನಲ್ಲ, ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ದೇವರು ಕೆಲವು ಕರ್ತವ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾನೆ. ದೇವರು ಕೊಟ್ಟ ಕರ್ತವ್ಯ ಹೊರತು ಇಲ್ಲಿ ಧರ್ಮ ಅಂತ ಹೇಳಿದ ಕೂಡಲೇ ನಾನು ಯಾವುದೊಂದು ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನಮ್ಮ. ಯಾವುದೊಂದು ಜಾಬು, ಅದನ್ನ ಇಲ್ಲಿ ಧರ್ಮ ಅಂತ ಹೇಳ್ತಾ ಇರುವುದಲ್ಲ. ಯಾಕಂದ್ರೆ ಅದನ್ನ ನೀನು ಮಾಡ್ತಾ ಇರುವುದು ಯಾವುದೇ ಲೋಕದ ಉದ್ಧಾರಕ್ಕಲ್ಲ, ಮತ್ತೆ ಕೇವಲ ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ. ಅಂದ್ರೆ ನಮ್ಮ ಈ ಜಾಬ್ ಅಂತ ಏನು ಹೇಳ್ತೇವೆ, ಯಾವ್ದೊಂದು ಆಫೀಸ್ಗೆ ಹೋಗಿ ಮಾಡುವುದು, ಇದು ಏನು ಅಂತ ಹೇಳಿದ್ರೆ ಹೊಟ್ಟೆ ತುಂಬಿಸಿಕೊಳ್ಳುವ ಒಂದು ವ್ಯಾಪಾರ ಬಿಟ್ಟು ಇನ್ನೇನು ಲೋಕಕ್ಕೆ ಇದರಿಂದ ಪ್ರಯೋಜನ ಇಲ್ಲ, ಜಗತ್ತಿಗೆ ಪ್ರಯೋಜನ ಇಲ್ಲ. ಧರ್ಮ ಅನ್ನೋದು ಯಾವ್ದು ಹೇಳುವುದಂದ್ರೆ ನಾವು ಜಗತ್ತಿಗೆ ಕೊಡುವ ಕೊಡುಗೆ, ಜಗತ್ತಿಗೆ ಕೊಡುವ ಕೊಡುಗೆ. ಅದಕ್ಕೆ ಯಾರೋ ಡಾಕ್ಟರ್ ಹೇಳ್ಬೋದು, ಹೌದ್ರಿ ನಾವು ಕೊಡುಗೆ ಕೊಡ್ತೇವೆ. ಯಾಕಂದ್ರೆ ಎಷ್ಟು ರೋಗಿಗಳಿಗೆ ನಾವು ಮದ್ದು ಕೊಡ್ತಾ ಇದ್ದೇವೆ, ಎಷ್ಟು ರೋಗಿಗಳನ್ನ ನಾವು ರೋಗ ಪರಿಹಾರ ಮಾಡ್ತಾ ಇದ್ದೇವೆ, ಅದಕ್ಕಾಗಿ ನಾವು ಧರ್ಮ ಮಾಡ್ತಾ ಇದ್ದೇವೆ, ಧರ್ಮಾಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಹೌದು, ನೀವು ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಮತ್ತೆ ಪ್ರತಿಯೊಂದಕ್ಕೂ ಫೀಸ್ ತಗೊಳ್ತಾ ಇದ್ದೀರಿ, ಹಾಗಿದ್ರೆ ನೀವು ಮಾಡ್ತಾ ಇರೋದು ಧರ್ಮ ಅಲ್ಲ. ಯಾಕಂದ್ರೆ ಧರ್ಮ ಅಂತ ಯಾವುದನ್ನು ಕರೀತದೆ ಅಂತ ಹೇಳಿದ್ರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಳ್ಳದೆ ನಾವು ಮಾಡುವಂತಹ ಸೇವೆ, ಅದು ನನಗೆ ಅದು ಯುಕ್ತವಾಗಿರಬೇಕು. ಇದನ್ನೇ ಹಿಂದೆ ಹೇಳಿದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು ನಮ್ಮ ಕರ್ತವ್ಯವನ್ನ ಇಲ್ಲಿ ತಿಳಿಸ್ತಾ ಇರುವುದು. ಬ್ರಾಹ್ಮಣ ಅಂತ ಹೇಳಿದ್ಕೊಳ್ಳೆ ನಿನಗಿಂತ ಕರ್ತವ್ಯ ಇದೆ, ಇಲ್ಲಿ ಕ್ಷತ್ರಿಯ ಅಂತ ಹೇಳಿದ್ಕೊಳ್ಳೆ ನಿನಗಿಂತ ಕರ್ತವ್ಯ ಇದೆ, ವೈಶ್ಯ ನಿನಗಿಂತ ಕರ್ತವ್ಯ ಇದೆ. ಅಂದ್ರೆ ಈ 4 ಜಾತಿಗಳು ಅಂತ ಹೇಳುವುದು ಯಾಕೆ ಬಂದಿದೆ ಅಂದ್ರೆ ನಮ್ಮ ಕರ್ತವ್ಯವನ್ನ ತಿಳಿಸ್ಲಿಕ್ಕೋಸ್ಕರ. ಈ ಕರ್ತವ್ಯ ಯಾಕೋಸ್ಕರ ಅಂದ್ರೆ ಸಮಾಜಕ್ಕೆ ನಾವು ಕೊಡುವ ಕೊಡುಗೆ, ಸಮಾಜದ ಏಳಿಗೆಗೆ, ಧರ್ಮದ ರಕ್ಷಣೆಗೆ, ದೇಶದ ಉದ್ಧಾರಕ್ಕೆ ನಾವು ಕೊಡುವ ಕೊಡುಗೆ. ಅದು ಮುಖ್ಯವಾಗಿ ನಮ್ಮ ಶಾಸ್ತ್ರ ಹೇಳಿರುವಂತಹದ್ದು. ಅಂಥ ಧರ್ಮಾಚರಣೆಯಲ್ಲಿ ಇವನು ತೊಡಗುತ್ತಾನೆ. ಯಾವಾಗ ಅಂತ ಹೇಳಿದ್ರೆ ಸನ್ನಡತೆ ಇದ್ದಾಗ. ಯಾಕಂದ್ರೆ ಸನ್ನಡತೆಯಲ್ಲಿ ಆಸೆ ಆಕಾಂಕ್ಷೆ ಬಿಟ್ಟಿರ್ತಾನೆ, ಅದಕ್ಕೆ ಇವನು ಆ ಧರ್ಮದಲ್ಲಿ ತೊಡಗುತ್ತಾನೆ. ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಹೇಳ್ತಾರೆ. ಹೌದು, ನೀನ್ ಯಾವಾಗ ಧರ್ಮಾಚರಣೆಯಲ್ಲಿ ತೊಡಗಿದೆ ಆಗಲೇ ನಿನಗೆ ದೇವರ ಅನುಗ್ರಹ ಆಯ್ತು ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಆ ಧರ್ಮದ ಮಾರ್ಗದಲ್ಲಿ ಬರಬೇಕು ಅಂತ ಹೇಳಿದ್ರೆ ದೇವರ ಅನುಗ್ರಹ ಬೇಕು. ಯಾಕಂದ್ರೆ ಧರ್ಮಕ್ಕೆ ಒಡೆಯನೇ ದೇವರು. ಧರ್ಮೋ ಧರ್ಮ ವಿದುತ್ತಮ ನಾವು ಹಿಂದೆ ಕೇಳಿದ್ವು ವಿಷ್ಣು ಸಹಸ್ರನಾಮದಲ್ಲಿ. ಧರ್ಮ ಅಂತ ಕರೆಯುವುದೇ ದೇವರನ್ನ. ಧರ್ಮವನ್ನು ತಿಳ್ಕೊಂಡೆ ಅವನು, ಧರ್ಮ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗುವನೇ ಅವನು. ಅದಕ್ಕೋಸ್ಕರ ನಾನು ಒಬ್ಬ ಬ್ರಾಹ್ಮಣನಾಗಿ ಬ್ರಾಹ್ಮಣ ಧರ್ಮದಲ್ಲಿ ನಿರತನ ಅಂದ್ರೆ ನಾನು ಇದ್ದೇನೆ, ಮಾಡ್ತಾ ಇದ್ದೇನೆ, ನಿನಗೆ ದೇವರ ಅನುಗ್ರಹ ಆಗಿದೆ. ಒಬ್ಬ ಶೂದ್ರ ಧರ್ಮದಲ್ಲಿದ್ದಾನೆ, ಅವನಿಗೆ ದೇವರ ಅನುಗ್ರಹ ಆಗಿದೆ. ದೇವರ ಅನುಗ್ರಹ ಆದದ್ರಿಂದಲೇ ಅವನ ಆ ಧರ್ಮದಲ್ಲಿದ್ದಾನೆ. ಅಂದ್ರೆ ಯಾವುದೇ ಧರ್ಮವೂ ಕೂಡ ಮೇಲೂ ಕೀಳಿಲ್ಲ. ಯಾಕಂದ್ರೆ ಎಲ್ಲಾ ಧರ್ಮಗಳ ಮುಖ್ಯ ಉದ್ದೇಶ ಏನು ಅಂದ್ರೆ ದೇವರ ಆರಾಧನೆ ಮಾಡುದು, ದೇವರ ಅನುಗ್ರಹವನ್ನು ಪಡೆಯುವುದು. ಇದು ನಮ್ಮ ಶಾಸ್ತ್ರ ಹೇಳಿರುವಂತಹದ್ದು. ಇದು ಅರ್ಥ ಆಗದೆ ನಮಗೆ ಇಲ್ಲ ಬ್ರಾಹ್ಮಣರ ಬಗ್ಗೆ ನಾವು ಬೈಯುವುದು ಅಥವಾ ಬ್ರಾಹ್ಮಣರು ಶ್ರೇಷ್ಠ ಅಂತ ತಾವು ತಿಳ್ಕೊಳ್ಳುವುದು. ದೇವರ ಆರಾಧನೆ ಮಾಡದೇ ಇದ್ರೆ ಎಲ್ಲಾ ಜಾತಿಗಳು ಕೆಳಗೆ, ದೇವರ ಆರಾಧನೆ ಮಾಡಿದ್ರೆ ಎಲ್ಲಾ ಜಾತಿಯೂ ಶ್ರೇಷ್ಠವೇ. ಆ ರೀತಿ ನಮ್ಮ ಧರ್ಮಾಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಅಲ್ಲಿ ದೇವರ ಅನುಗ್ರಹ ಇದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಗೆ ನಿಲ್ಲಲ್ಲ, ಅದು ಎಲ್ಲಿಗೆ ತಗೊಂಡು ಹೋಗ್ತದೆ ಅಂದ್ರೆ ಆ ಧರ್ಮ ದೇವರ ಬಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಅಂದ್ರೆ ನಾವು ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರಲ್ಲಿ ಮನಸ್ಸು ನಿಲ್ಬೇಕು ಅಂದ್ರೆ ಈ ರೀತಿ ಮೊದಲು ಸನ್ನಡತೆ ಬೇಕು. ಸನ್ನಡತೆ ಯಾವುದು ಅಂತ ತಿಳ್ಕೊಳ್ಬೇಕು ಶಾಸ್ತ್ರಗಳ ಮೂಲಕ, ಇದು ಕೆಟ್ಟದ್ದು ಒಳ್ಳೇದು ಅಂತ. ಆ ಸನ್ನಡತೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಸಹಜವಾಗಿಯೇ ಧರ್ಮದ ಕಡೆ ನಮ್ಮ ಜೀವನ ಹೋಗ್ತದೆ. ಆ ಧರ್ಮದಲ್ಲಿ ದೇವರಿದ್ದೇ ಇದ್ದಾನೆ. ಯಾಕಂದ್ರೆ ದೇವರನ್ನು ಬಿಟ್ಟು ಧರ್ಮ ಇಲ್ಲ. ಒಬ್ಬ ಬ್ರಾಹ್ಮಣ ತಾನು ಏನು ಮಾಡ್ತಾನೆ, ಬ್ರಾಹ್ಮಣನ ಕರ್ತವ್ಯಗಳು ಎಲ್ಲ ದೇವರಿಗೋಸ್ಕರ. ಒಬ್ಬ ಶೂದ್ರ ತನ್ನ ಕರ್ತವ್ಯಗಳನ್ನ ಏನ್ ಮಾಡ್ತಾನೆ, ಅದು ಕೂಡ ದೇವರಿಗೋಸ್ಕರ. ಇವನ ಜೀವನೋಪಾಯ ಅನ್ನೋದು ನೆಕ್ಸ್ಟ್. ಹೀಗಾಗಿ ಎಲ್ಲ ದೇವರ ಅನುಗ್ರಹ ಆಗ್ತದೆ, ದೇವರ ಬಳಿಗೆ ಹೋಗ್ತಾನೆ. ಅದರಿಂದಾಗಿಯೇ ಹೇಳ್ತಾರೆ, ಋಷಯ ಪಿತರೋ ದೇವ ಮಹಾಭೂತ ನಿಧಾತವಃ ಜಂಗಮಂ ಚೇದಂ ಜಗನ್ನಾರಾಯಣೋದ್ಭವಂ. ಯಾಕೆ ಎಲ್ಲರೂ ಕೂಡ ದೇವರ ಆರಾಧನೆ ಮಾಡಬೇಕು? ಹಾಗಿದ್ರೆ ದೇವರನ್ನು ಬಿಟ್ಟು ನಮಗೊಂದು ಸ್ವಾತಂತ್ರ್ಯವೇ ಇಲ್ವಾ? ಜೀವನದಲ್ಲಿ ನಾವೇ ನಮ್ಮ ಪಾಡಿಗೆ ಬದುಕಲಿಕ್ಕೂ ಬಿಡಲ್ವಲ್ಲ ನೀವು? ಎಲ್ಲ ದೇವ್ರಿಗೆ ಮಾಡಿ, ಬೆಳಗಿಂದ ರಾತ್ರಿ ತನಕ ದೇವ್ರ ಬಗ್ಗೆ ಮಾಡ್ರಿ.
ಅದು ಜಾತಿ ಇರುವುದೇ ದೇವ್ರ ಸೇವೆ ಮಾಡ್ಲಿಕ್ಕೋಸ್ಕರ, ಅದಿರುವುದೇ ದೇವ್ರ ಸೇವೆಗೋಸ್ಕರ. ಹಾಗಿದ್ರೆ ನಮಗೆ ಒಂದು ಎಂಜಾಯ್ಮೆಂಟೇ ಇಲ್ವಾ? ನೋಡಿ, ಸಾಮಾನ್ಯವಾಗಿ ಈ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಇದು ಯಾರಿಗೆ ಅಂದರೆ ಭಕ್ತಿ ಇಲ್ಲದೆ ಇರುವವರಿಗೆ, ದೇವರ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ. ಯಾರು ದೇವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರಿಗೆ ಈ ಪ್ರಶ್ನೆ ಬರೋಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಯಾಕೋಸ್ಕರ ದೇವರಿಗಾಗಿ ಬೆಳಗಿನಿಂದ ರಾತ್ರಿಯ ತನಕ ಮಾಡಬೇಕು ಅಂತ ಹೇಳಿದ್ರೆ, ನಾವು ಇರುವುದೇ ಅವನಿಂದಾಗಿ, ನಮ್ಮ ಬದುಕೇ ಅವನಿಂದಾಗಿ, ಉಸಿರಾಟವೇ ಅವನಿಂದಾಗಿ, ಈ ದೇಹವೇ ಅವನಿಂದಾಗಿ, ನಿಂತಿರುವ ನೆಲ ಅವನಿಂದಾಗಿ, ತಿನ್ನುವ ಆಹಾರ ಅವನಿಂದಾಗಿ. ಈ ರೀತಿ ಪ್ರತಿಯೊಂದು ಈ ಕ್ಷಣದಲ್ಲಿ ಹುಟ್ಟಿದಾಗಿನಿಂದ ಸಾಯುವ ತನಕ ಎವ್ರಿ ಸೆಕೆಂಡ್, ಮಿನಿಟ್ ಅಲ್ಲ, ಎವ್ರಿ ಸೆಕೆಂಡ್ ನಾವಿಲ್ಲೇನು ಬದುಕ್ತಾ ಇದ್ದೇವೆ ಎಲ್ಲ ದೇವರಿಂದ. ಅಂಥ ದೇವರಿಗೆ ನಾವು ಕೃತಜ್ಞತೆಯನ್ನು ಬೇಡವೇನು? ಯಾರೋ ನಮಗೆ ತಿಂಗಳಿಗೆ ಒಂದ್ಸಲ ಸಂಬಳ ಕೊಡ್ತಾರಷ್ಟೇ, ಸಂಬಳ ಮಾತ್ರ ಕೊಡುವುದು, ಅದು ಬೋನಸ್ ಒಟ್ಟಿಗೆ ಕೊಡ್ತಾರೆ. ಸಂಬಳವನ್ನು ಪ್ರಾಮಾಣಿಕವಾಗಿ ಕೊಡ್ತಾರೆ. ನಮ್ಗೊಂದು ಕೆಲಸ ಕೊಟ್ಟಿದ್ದಾರೆ, ತಿಂಗಳಿಗೆ ಸಂಬಳ ಕೊಡ್ತಾರೆ. ಇನ್ನೇನು ನಮ್ಮ ಕಷ್ಟ ಸುಖ ವಿಚಾರಿಸ್ಲಿಕ್ಕೆ ಬರೋಲ್ಲ, ಸಂಬಳ ಮಾತ್ರ ಕೊಡ್ತಾರೆ. ಅಂಥ ಬಾಸಿಗೆ, ಅಂಥ ಓನರಿಗೆ, ಯಜಮಾನನಿಗೆ ನಾವು ಎಷ್ಟು ತಲೆಬಾಗಿರ್ತೇವೆ, ಎಷ್ಟು ಋಣಿಗಳಾಗಿರ್ತೇವೆ. ಅವರಿಂದಾಗಿ ನಾವು ಬದುಕ್ತಾ ಇರೋದ್ರಿ, ಅವ್ರು ಕೆಲಸ ಕೊಡ್ಲಿಲ್ಲ ಅಂದ್ರೆ ನನಗೆ ಬದುಕಲಿಕ್ಕೆ ಇಲ್ಲ, ಅವ್ರು ಸಂಬಳ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಬದುಕಲಿಕ್ಕೆ ಇಲ್ಲ, ಇಷ್ಟೆಲ್ಲ ತಲೆಬಾಗಿರ್ತೇವೆ. ಸಂಬಳ ಕೊಡುವ ಒಬ್ಬ ವ್ಯಕ್ತಿಗೆ ಬದುಕನ್ನೇ ಕೊಡ್ತಾ ಇರುವಂತಹ ದೇವರಿಗೆ ಇನ್ನೆಷ್ಟು ತಲೆಬಾಗಿರಬೇಕು. ತನು ನಿನ್ನದು, ಜೀವನ ನಿನ್ನದು ಅಂತ ಹೇಳಿದಾಗೆ ಬರೀ ಬದುಕು ಮಾತ್ರ ಅಲ್ಲ, ಬದುಕಿಗೆ ಬೇಕಾದ ಶರೀರವನ್ನು ಕೊಟ್ಟವನವನೇ, ಬದುಕಿಸ್ತಾ ಇರುವವನವನೇ. ಅಂಥ ದೇವರಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು, ಎಷ್ಟು ದೇವರ ಬಗ್ಗೆ ಮಾಡಬೇಕು. ಇದು ಅರ್ಥ ಆದಾಗ ಮಾತ್ರ ಮನುಷ್ಯ ದೇವರ ಬಗ್ಗೆ ಹೋಗ್ಲಿಕ್ಕೆ ಸಾಧ್ಯ, ದೇವರ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಅದರಿಂದಾಗಿಯೇ ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ನಾರಾಯಣನಿಂದಲೇ ಇರುವಂಥದ್ದು. ಋಷಯ ಎಲ್ಲ ಋಷಿಗಳು, ಪಿತರಹ ಎಲ್ಲ ಪಿತೃಗಳು, ಅಂದರೆ ಪಿತೃದೇವತೆಗಳ ಗಣ, ದೇವಾಹ ಎಲ್ಲ ದೇವತೆಗಳು. ಅದೇ ರೀತಿ ಮಹಾಭೂತಾನಿ, ಇವೆಲ್ಲ ನಾವು ಜೀವಜಾತವನ್ನು ಇಟ್ಟುಕೊಂಡ್ರೆ, ಇನ್ನು ನೀವು ಜಡವಾದ ವಸ್ತುವನ್ನು ತಗೊಂಡ್ರೆ ಅತಿ ಸೂಕ್ಷ್ಮವಾದ ವಸ್ತುವಿನಿಂದ ಹಿಡಿದು ಅತಿ ಸ್ಥೂಲವಾದ ವಸ್ತುವಿನವರೆಗೆ, ದೊಡ್ಡ ಭೂಮಿಯ ಬ್ರಹ್ಮಾಂಡದವರೆಗೆ, ಎಲ್ಲಿಂದ ಅಂತ ಹೇಳಿದ್ರೆ ಸಣ್ಣ ಆಟಮ್ ಒಳಗಿರುವಂಥ ಎಲೆಕ್ಟ್ರಾನ್, ಅದಕ್ಕಿಂತಲೂ ಸಣ್ಣವಾದ ನೀವು ಯಾವುದು ತಗೊಳ್ಳಿ, ಅಲ್ಲಿಂದ ಪ್ರಾರಂಭ ಮಾಡಿ. ಇದನ್ನ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಅತಿ ಸೂಕ್ಷ್ಮವಾದ ವಸ್ತು ಪ್ರಕೃತಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಆಮೇಲೆ ಪಂಚಭೂತಗಳು ಅಂದರೆ ಆಕಾಶ, ವಾಯು, ಅಗ್ನಿ, ನೀರು, ಬೆಂಕಿ. ಅದೇ ರೀತಿ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಇವುಗಳೆಲ್ಲವೂ ಕೂಡ ಈ ರೀತಿ ನೀವು ಸೂಕ್ಷ್ಮವಾದದ್ದನ್ನು ಕೊಳ್ಳಿ, ಸ್ಥೂಲವಾದದ್ದು ಯಾವುದೇ ಜಡ ಪದಾರ್ಥವನ್ನು ಇಟ್ಟುಕೊಂಡ್ರೂ ಕೂಡ ಅದೆಲ್ಲವೂ ಕೂಡ ನಾರಾಯಣೋದ್ಭವಂ, ನಾರಾಯಣನಿಂದಲೇ ಸೃಷ್ಟಿಯಾಗಿರುವಂಥ. ಅಷ್ಟು ಮಾತ್ರ ಅಲ್ಲ, ಜಂಗಮ ಧಾತವಃ. ಧಾತವಃ ಅಂತ ಹೇಳಿದ್ರೆ ಈ ದೇಹದಲ್ಲಿ ತಗೊಳ್ಳಿ, ಸಪ್ತ ಧಾತುಗಳು ಅಂತ ಪ್ರಸಿದ್ಧವಾದದ್ದು. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಜ, ಮಜ್ಜ, ಅಸ್ಥಿ. ಅಂದರೆ ಒಳಗೆ ಮೂಳೆ ಇದೆ, ರಕ್ತ ಇದೆ, ಮಾಂಸ ಇದೆ, ಅದೇ ರೀತಿ ಇದು ಚರ್ಮ ಇದೆ. ಇವೆಲ್ಲ ಒಳಗೆ ಏನಿದೆ ಕಾಂಪೋನೆಂಟ್ಸ್ಗಳು ಯಾರಿಂದಾಗಿರುವಂಥದ್ದು? ಯಾವ ಅಪ್ಪ ಇದೆಲ್ಲ ಸೃಷ್ಟಿ ಮಾಡಿದ್ದಾರೆ? ಯಾವ ಅಮ್ಮ ಇದೆಲ್ಲ ಸೃಷ್ಟಿ ಮಾಡಿದ್ದಾರೆ? ದೇವರೇ. ಇದನ್ನೆಲ್ಲ ಈ ದೇಹದೊಳಗೆ ಏನೇನಿದೆ ಅದೆಲ್ಲ ಸೃಷ್ಟಿ ಮಾಡಿ ಅದನ್ನ ವ್ಯವಸ್ಥಿತವಾಗಿಟ್ಟಿರುವವನವನೇ, ಅವನಿಂದಾಗಿಯೇ ಸೃಷ್ಟಿಯಾಗಿರುವಂತಹದ್ದು. ಕಡೆಗೆ ಜಂಗಮಂ ಛೇದಂ, ಇನ್ನೇನು ಅಂತ ಹೇಳುದು? ಯಾವುದು ನಡೀತದೋ ಯಾವುದು ನಡೆಯುವುದಿಲ್ವೋ, ನಡೆಯುವ ಎಲ್ಲಾ ವಸ್ತುಗಳು ಕೂಡ, ಇಡೀ ಜಗತ್ತು ಅವನಿಂದಾಗಿಯೇ ಉಂಟಾಗಿರುವಂಥದ್ದು, ನಾರಾಯಣನಿಂದಲೇ ಉಂಟಾಗಿರುವಂಥದ್ದು, ಸೃಷ್ಟಿಯಾಗಿರುವಂಥದ್ದು, ಅವನಿಂದಾಗೆ ರಕ್ಷಿಸಲ್ಪಡ್ತಾ ಇರುವುದು, ಅವನಿಂದಾಗೆ ಒಂದಿನ ನಾಶ ಆಗುವಂಥದ್ದು. ಈ ರೀತಿ ಎಲ್ಲವೂ ಅವನ ವಂಶದಲ್ಲಿ ಇರಬೇಕಾದ್ರೆ, ಅವನಿಂದಲೇ ಬದುಕ್ತಾ ಇರಬೇಕಾದ್ರೆ ಅವನಿಗಾಗಿಯೇ ನಾವು ಭಕ್ತಿ ಮಾಡಬೇಕಾದ ತಾನೆ. ಆ ಭಕ್ತಿ ಬರಬೇಕಾ? ಧರ್ಮಾಚರಣೆ ಮಾಡಬೇಕು. ಧರ್ಮಾಚರಣೆಗಾಗಿ ಆಚಾರ ಬೇಕು. ಆ ಆಚಾರ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಭೀಷ್ಮಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ವಿದ್ಯಾ ಶಿಲ್ಪಾದಿ ಕರ್ಮಚ ವೇದ ಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನಾತ್. ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ನಾವು ಪಠನೆಯನ್ನು ಮಾಡ್ತೇವೆ, ಅದನ್ನು ಸ್ತೋತ್ರ ಮಾಡ್ತೇವೆ.
ಯಾಕೋಸ್ಕರ ಅಂತೇಳಿದರೆ ಆ ವಿಷ್ಣುವಿನ ಪ್ರೀತಿಗೋಸ್ಕರ, ನಾರಾಯಣನ ಪ್ರೀತಿಗೋಸ್ಕರ. ಯಾಕಂದರೆ ಆ ನಾರಾಯಣ ಸರ್ವೋತ್ತಮನಾಗಿರುವವನು, ಅವನಿಂದಾಗಿಯೇ ಪ್ರತಿಯೊಂದು ಇರುವಂಥದ್ದು. ಇದನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ತಿಳಿಸ್ತಾ ತಾವು ಹೇಳ್ತಾರೆ, ಯೋಗ ಜ್ಞಾನಂ ತಥಾ ಸಾಂಖ್ಯಂ. ನಾವು ಇಲ್ಲೇನೊಂದು ಯೋಗ ಅಂತ ಹೇಳಿದರೆ ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಯಾವುದೇ ಒಂದು ಕೆಲಸವನ್ನು ಮಾಡ್ತೇವೆ, ಆ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಮಾಡಿದೆ ಅಂತ ಮಾಡಿದರೆ ಅದು ಯೋಗ ಆಗುವುದಿಲ್ಲ. ಯೋಗ ಅಂತ ಹೇಳಬೇಕಾದ್ರೆ ಕರ್ಮಸು ಕೌಶಲಂ, ಒಂದು ಕೆಲಸವನ್ನು ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಅದೇ ರೀತಿ ಮಾಡಿದರೆ ಅದೊಂದು ಯೋಗ ಆಗ್ತದೆ. ಅಂದರೆ ಅದು ಭಗವಂತನ ಬಳಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ, ಭಗವಂತನ ಅನುಗ್ರಹವನ್ನು ನಮಗೆ ತಂದು ಕೊಡಲಿಕ್ಕೆ ಕಾರಣವಾಗುತ್ತದೆ. ಅದೇ ಉಪಾಯ ಅಂತ ಕರೆಯೋದು. ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಇರುವ ಉಪಾಯ, ದೇವರನ್ನು ಕಾಣಲಿಕ್ಕೆ ಇರುವ ಉಪಾಯ, ಅದನ್ನೇ ಯೋಗ ಅಂತ ಕರೀತಾರೆ. ಅದು ಹೇಗೂ ಮಾಡಿದರೆ ಆಗೋಲ್ಲ, ಮಾಡುವಂತೆಯೇ ಮಾಡಬೇಕು. ಹಾಗಿದ್ರೆ ಮಾತ್ರ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಅಡುಗೆಯೇ ಇರ್ಬೋದು. ಅಡುಗೆ ನಾನು ಉಪ್ಪು ಹುಳಿ ಖಾರ ಉಳಿದವುಗಳನ್ನೆಲ್ಲ ಹಾಕ್ತೇನೆ, ಹಾಕಿದ ಕೂಡಲೇ ಅಡುಗೆ ಆಗೋಲ್ಲ. ಮತ್ತು ಎಷ್ಟು ಹಾಕಬೇಕೋ ಅಷ್ಟೇ ಹಾಕಬೇಕು. ಉಪ್ಪು ಹುಳಿ ಖಾರವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕಿದರೆ ಮಾತ್ರ ಅಡುಗೆ ರುಚಿಯಾಗುತ್ತೆ. ಮತ್ತಿನ್ನೊಂದು ಏನಂದರೆ, ಯಾವ ಕಾಲದಲ್ಲಿ ಹಾಕಬೇಕು ಆ ಕಾಲದಲ್ಲಿ ಹಾಕಿದರೆ ಮಾತ್ರ. ಅಂದರೆ ಉಪ್ಪನ್ನು ಯಾವಾಗ ಹಾಕಬೇಕು, ಹುಳಿಯನ್ನು ಯಾವಾಗ ಹಾಕಬೇಕು, ಖಾರವನ್ನು ಯಾವಾಗ ಹಾಕಬೇಕು, ಆ ಸಂದರ್ಭದಲ್ಲಿ ಹಾಕಿದರೆ ಮಾತ್ರ. ಅಂದರೆ ಯಾವ ರೀತಿ ಬೇಯಿಸಬೇಕು ಆ ರೀತಿ ಬೇಯಿಸಿದರೆ ಮಾತ್ರ. ಅಂದರೆ ನೋಡಿ, ಪ್ರತಿಯೊಂದರ ಹಿಂದೆಯೂ ಒಂದು ಕೌಶಲ ಇದೆ, ಕುಶಲತೆ ಇದೆ, ನಿಪುಣತೆ ಇದೆ. ಹಾಗಿದ್ರೆ ಮಾತ್ರ ಒಂದು ಅಡುಗೆ ರುಚಿಯಾಗುತ್ತೆ. ಯಾಕಂದರೆ ಕೆಲವನ್ನು ನಾವು ಹೆಚ್ಚು ಬೆಂಕಿಯಲ್ಲಿ ಬೇಯಿಸಬೇಕು, ಕೆಲವೊಂದು ನಿಧಾನ ಬೆಂಕಿಯಲ್ಲಿ ಬೇಯಿಸಬೇಕಾಗ್ತದೆ. ಯಾಕಂದರೆ ಕೆಲವೊಂದು ದೊಡ್ಡ ಬೆಂಕಿಯಲ್ಲಿ ಬೇಯಿಸಿಬಿಟ್ರೆ ಅದರ ರುಚಿಯೇ ಹೊರಟೋಗ್ಬಿಡ್ತದೆ. ನೋಡಿ, ಹೀಗೆ ಒಂದು ಅಡುಗೆ ಮಾಡುವುದರಲ್ಲೇ ಅಷ್ಟು ಕುಶಲತೆ ಇದೆ. ಹಾಗೆಯೇ ಪ್ರತಿಯೊಂದು ಕರ್ಮದಲ್ಲೂ ಒಂದು ಕುಶಲತೆ ಇದೆ. ಹಾಗೆ ಈ ಕುಶಲತೆ ಅನ್ನುವುದೇನಿದೆ, ಇದು ಭಗವಂತನ ಅನುಗ್ರಹದಿಂದಾಗಿ ಬರುವಂಥದ್ದು ಅಂತ. ಇಲ್ಲದೇ ಬರುವುದಿಲ್ಲ. ದೇವರ ಬಗ್ಗೆ ನಾವು ಮಾಡುವುದಾಗಲಿ, ದೇವರ ಬಗ್ಗೆ ಹೊರಟಾಗ, ಅಂದರೆ ಇವಾಗ ಒಂದು ಪೂಜೆ ಮಾಡ್ತಾನೆ, ಪೂಜೆಯನ್ನು ಮಾಡುವುದು ಅಂದರೆ ಬರೀ ಮಂಗಳಾರತಿ ಅಲ್ಲ, ಮಂಗಳಾರತಿ ಮಾಡುವುದರಲ್ಲೂ ಕುಶಲತೆ ಇದೆ, ಹೀಗೇ ಮಾಡಬೇಕು ಅಂತ. ಇಲ್ಲದೇ ಇದ್ದರೆ ಅದು ಮಂಗಳಾರತಿ ಆಗೋದಿಲ್ಲ, ಬೂಟಾಟಿಕೆ ಆಗ್ತದೆ ಅದು. ಹೀಗೆ ಪ್ರತಿಯೊಂದರ ಹಿಂದೆಯೂ ಇರುವ ಒಂದು ಕುಶಲತೆ, ಉಪಾಯ, ಅದು ದೇವರಿಂದಾಗಿ ಬರುವಂಥದ್ದು. ಇದೇ ಯೋಗ. ಮುಂದಿನದ್ದು ಜ್ಞಾನ ಅಂದರೆ ತಿಳುವಳಿಕೆ. ಯಾವ ತಿಳುವಳಿಕೆ? ಈ ಜಗತ್ತಿನ ತಿಳುವಳಿಕೆ ಇಟ್ಕೊಳ್ಳೋಣ. ಜಗತ್ತಿನ ತಿಳುವಳಿಕೆಯಲ್ಲೂ ಕೂಡ ನಾನಿವಾಗ ನೋಡ್ತೇನೆ, ನೋಡಿದ್ದು ನನಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ದೇವರ ಅನುಗ್ರಹ ಬೇಕು. ಕೇಳಿದ್ದು ಸರಿಯಾಗಿ ಅರ್ಥ ಆಗಬೇಕು ಅಂದರೆ ದೇವರ ಅನುಗ್ರಹ ಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನೋಡಿದ್ದು ಬೇರೆ ಅರ್ಥ ಆಗುತ್ತೆ, ಕೇಳಿದ್ದು ಒಂದೂವರೆ ಅರ್ಥ ಆಗುತ್ತೆ. ಹೀಗೆ ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಮೂಸಿದ್ದು ಎಲ್ಲವೂ ಕೂಡ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ಅದರ ಹಿಂದೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಯಾರು ಏನೋ ಕೇಳಿದರೆ ಏನೋ ಅರ್ಥ ಆಗುತ್ತೆ ನಮಗೆ. ಊಟ ಆಯ್ತಾ ಅಂತ ಹೇಳಿದ್ರೆ ಮುಂಡಾಸ್ ಮೂರ್ಮಳ ಅಂತ ಹೇಳಿದಾಗೆ ಅಂತ ಹೇಳಿದರೆ, ಇವ್ರು ಕೇಳಿದ್ದೇನೋ ಹೇಳಿದ್ದೇನೋ ಈ ರೀತಿ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಸರಿಯಾದ ಜ್ಞಾನ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಇದು ಜ್ಞಾನ ಅಂತ ಕರೆಯುವಂಥದ್ದು. ಮುಂದಿನದ್ದು ತಥಾ ಸಾಂಖ್ಯಂ. ಸಾಂಖ್ಯ ಅಂತ ಹೇಳಿದರೆ ನೋಡಿ, ಜ್ಞಾನಕ್ಕೂ ಸಾಂಖ್ಯಕ್ಕೂ ವ್ಯತ್ಯಾಸ ಏನು ಅಂದರೆ, ಯಥಾರ್ಥ ಜ್ಞಾನಕ್ಕೆ ಸಾಂಖ್ಯ ಭಗವಂತನ ಕುರಿತಾದ ಜ್ಞಾನ. ಇಲ್ಲಿ ನಾವು ಕೇಳ್ತಾ ಇರುವಂಥದ್ದು ಲೋಕದ ಜ್ಞಾನ. ಈ ಲೋಕದ ಜ್ಞಾನಕ್ಕೆ ಸಂಬಂಧಪಟ್ಟಾಗೂ ದೇವರ ಅನುಗ್ರಹ ಬೇಕು. ದೇವರ ಜ್ಞಾನಕ್ಕಂತೂ ದೇವರ ಅನುಗ್ರಹ ಬೇಕೇ ಬೇಕು. ಯಾಕಂದರೆ ದೇವರು ಅನುಗ್ರಹ ಮಾಡಿದರೆ ಮಾತ್ರ ದೇವರ ಬಗ್ಗೆ ಕೇಳಿ ಸರಿಯಾಗಿ ಅರ್ಥ ಆಗುತ್ತೆ. ಇಲ್ದಿದ್ರೆ ದೇವರ ಬಗ್ಗೆ ಕೇಳಿದ್ರು, ದೇವರ ಬಗ್ಗೆ ಓದಿದ್ರು, ನಿಮಗೆ ಎಲ್ಲಿವರೆಗೆ ಅಂದರೆ ಅಂಥವ್ರು ಇಂಥವರಲ್ಲ, ಎಂಥೆಂಥ ವಿದ್ವಾಂಸರಿಗೂ ಕೂಡ, ಸಂಸ್ಕೃತವನ್ನು ಅರಿದು ಕುಡಿದವರಿಗೂ ಕೂಡ, ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡವರಿಗೂ ಕೂಡ ದೇವ್ರ ಜ್ಞಾನ ಸರಿ ಬರಬೇಕು ಅಂತಿಲ್ಲ. ಇದು ಆಶ್ಚರ್ಯ. ಮತ್ತು ದೇವರ ಬಗ್ಗೆ ತಪ್ಪು ಕಲ್ಪನೆಯೇ ಬರ್ಬೋದು. ಕಡೆಗೆ ಎಲ್ಲಿವರೆಗೆ ಅಂತೇಳಿದರೆ, ಇಷ್ಟೆಲ್ಲ ಕೇಳಿ ಓದಿ ಮಾಡಿಯೂ ಕೂಡ ಕಡೆಗೆ ವೇದ ಶಾಸ್ತ್ರ ಪುರಾಣ ಇವುಗಳದ್ದೆಲ್ಲ ಒಟ್ಟಭಿಪ್ರಾಯ ಏನು, ನಾನೇ ದೇವರು. ನೋಡಿ, ಈ ರೀತಿ ಹೇಳ್ಬಿಡ್ಬೋದು. ಯಾಕೆಂತ ಹೇಳಿದರೆ ದೇವರ ಅನುಗ್ರಹ ಇಲ್ಲದೇ ಇದ್ದರೆ ದೇವರ ಬಗ್ಗೆ ಅರ್ಥವೇ ಆಗೋಲ್ಲ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಸಾಂಖ್ಯಂ. ನಿನಗೆ ದೇವರ ಬಗ್ಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ಅವನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನೀನು ಎಷ್ಟು ವ್ಯಾಕರಣವನ್ನು ಓದಿರು, ಎಷ್ಟು ತರ್ಕವನ್ನು ಓದಿರು, ಎಷ್ಟು ವೇದವನ್ನು ನೀನು ಕಲ್ತಿರು, ದೇವರ ಬಗ್ಗೆ ಸರಿಯಾಗಿ ಅರ್ಥ ಆಗೋಲ್ಲ. ಯಥಾರ್ಥ ಜ್ಞಾನ ಅನ್ನೋದು ಬರುವುದಿಲ್ಲ. ಅದೇ ರೀತಿ ನಾನಾ ವಿಧವಾದ ವಿದ್ಯೆಗಳಿದೆ.
ಎಲ್ಲ ವಿದ್ಯೆಗಳು ಇವನಿಗೆ ಕರಗತ ಆಗಬೇಕು ಅಂತ ಹೇಳಿದರೆ, ಇವನಿಗೆ ತಿಳಿಬೇಕು ಅಂತ ಹೇಳಿದರೆ ಅದು ದೇವರ ಅನುಗ್ರಹದಿಂದ. ಅದೇ ರೀತಿ ಶಿಲ್ಪಾದಿ ಕರ್ಮಚ, ವಿದ್ಯೆಯನ್ನು ತಿಳಿಯುವುದಾಯ್ತಲ್ವ, ಅದನ್ನು ನಾವು ಅಳವಡಿಸಿಕೊಳ್ಳಬೇಕಲ್ವ. ಅಳವಡಿಸಿಕೊಳ್ಳುವುದು ಬೇರೆಯೇ. ಉದಾಹರಣೆಗೆ ನಿಮಗೆ ಹೇಳಬೇಕಾದ್ರೆ, ಒಂದು ಪ್ರತಿಮೆಯನ್ನು ಕೆತ್ತುವುದು ಹೇಗೆ, ಒಂದು ಪ್ರತಿಮಾ ಲಕ್ಷಣ ಏನು ತಿಳ್ಕೊಂಡೆ, ಪ್ರತಿಮಾ ಲಕ್ಷಣದಲ್ಲಿ ಕಣ್ಣು ಹೀಗಿರಬೇಕು, ಮೂಗಿರಬೇಕು, ಬಾಯಿ ಹೀಗಿರಬೇಕು, ಅಲ್ಲಿಂದ ಇಲ್ಲಿಗೆ ಇಷ್ಟುದ್ದ ಇರಬೇಕು, ಹೀಗೆ ಇದೆಲ್ಲ ತಿಳ್ಕೊಂಡೆ. ಅಳತೆಯನ್ನು, ಪ್ರತಿಮೆ ಹೀಗಿರಬೇಕು ಎಲ್ಲ ತಿಳ್ಕೊಂಡೆ. ಆದರೆ ಕೆತ್ತಲಿಕ್ಕೆ ಹೋದಾಗ ಬೇರೆಯೇ ಆಗ್ತದಲ್ಲಿ. ಯಾಕಂತ ಹೇಳಿದ್ರೆ ನಾನು ಥಿಯರಿಟಿಕಲ್ಲಾಗಿ ಯಾವ ರೀತಿ ತಿಳ್ಕೊಳ್ತೇನೆ, ಪ್ರಾಕ್ಟಿಕಲ್ಲಾಗಿ ಆ ರೀತಿ ಇರೋಲ್ಲ. ಪ್ರಾಕ್ಟಿಕಲ್ಲಾಗಿ ಬೇರೆಯೇ ನಮಗೆ ಅನುಭವ ಬರ್ತದೆ. ಯಾಕಂದರೆ ಪುಸ್ತಕ ಓದಿದಾಗ ಅಡುಗೆ ಇಷ್ಟೇನಾ ಅಂತ ಕಾಣಿಸ್ತದೆ. ಇಷ್ಟೇ ಅಡುಗೆಯ, ತುಂಬ ಸುಲಭ ಅಡುಗೆ ಏನು ಮಾಡುವುದು. ಯಾಕಂತ ಹೇಳಿದ್ರೆ ಪಾತ್ರೆಯನ್ನು ತಗೊಳ್ಳಿ, ಅದಕ್ಕೆ ನೀರನ್ನು ಹಾಕಿ, ಬೇಳೆಯನ್ನು ಹಾಕಿ, ಒಲೆ ಮೇಲೆ ಇಟ್ಬಿಡಿ. ಅಂದರೆ ನೋಡಿ, ಇಷ್ಟ ಆ ಪುಸ್ತಕದಲ್ಲೇ ಹೇಳ್ತಾರೆ. ಇಷ್ಟೇನಾ ಅಂದರೆ ಮಾಡಲಿಕ್ಕೆ ಹೋದಾಗ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಮಾಡಲಿಕ್ಕೆ ಹೋದಾಗ ಅಷ್ಟು ಸುಲಭ ಇಲ್ಲ, ಅಲ್ಲಿ ಬೇರೆಯ ಅನುಭವ. ನಾವು ಕೇಳಿದಷ್ಟು ಸುಲಭ ಇರುವುದಿಲ್ಲ. ಅಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕು ಅಂತ ಹೇಳಿದರೆ ಅದು ದೇವರ ಅನುಗ್ರಹದಿಂದಾಗಿ. ಅಂದರೆ ಒಬ್ಬ ಶಿಲ್ಪಿ ಒಂದು ಶಿಲ್ಪವನ್ನು, ಕೆತ್ತನೆಯನ್ನು ತುಂಬ ಚಂದವಾಗಿ ಕೆತ್ತುತ್ತಾನೆ ಅಂತ ಹೇಳಿದರೆ ಅದು ಕೇವಲ ಅವನ ನಿಪುಣತೆ ಅಲ್ಲ, ಮತ್ತು ಅವನೊಳಗೆ ದೇವರು ಮಾಡಿರುವ ಅನುಗ್ರಹ. ಅದು ಸೂಚನೆ. ಅದಕ್ಕೆ ಅಷ್ಟು ಚೆನ್ನಾಗಿ ಕೆತ್ತುತ್ತಾ ಇದ್ದಾನೆ. ಇದೇ ಮೊದಲಾದ ಎಲ್ಲ ಕರಕುಶಲತೆಗಳಿರಬಹುದು, ಬೇರೆ ಯಾವುದೇ ಇರಬಹುದು, ಇವೆಲ್ಲದರ ಹಿಂದೆಯೂ ಕೂಡ ದೇವರಿದ್ದೇ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವೇದಾಹ ಶಾಸ್ತ್ರಾಣಿ, ವೇದಗಳಿರ್ಬೋದು, ನಾನಾ ವಿಧವಾದ ಶಾಸ್ತ್ರಗಳಿರ್ಬೋದು, ಇವುಗಳೆಲ್ಲವೂ ಕೂಡ ದೇವರಿಂದಾಗಿಯೇ ಇಲ್ಲಿ ಇರುವಂಥದ್ದು. ಅಂದರೆ ಇವತ್ತು ವೇದ ಇದೆ, ಶಾಸ್ತ್ರಗಳಿದೆ ದೇವರಿಂದಾಗಿ. ವಿಜ್ಞಾನಂ, ವಿಜ್ಞಾನ ಅಂತ ಹೇಳಿದ್ರಂತೂ ದೇವರನ್ನು ಕಾಣುವಿಕೆ, ದೇವರನ್ನು ಕಂಡಾಗ ನಮಗೆ ಬರುವ ಜ್ಞಾನ, ಅದು ದೇವರಿಂದಲೇ. ಅಂದರೆ ಭಗವಂತನ ಅಪರೋಕ್ಷ ದೇವರನ್ನು ಕಾಣುವುದು ಅವನ ಅನುಗ್ರಹದಿಂದ ಮಾತ್ರ, ನನ್ನ ಪ್ರಯತ್ನದಿಂದಲ್ಲ. ನಾನು ಎಷ್ಟು ಜನ್ಮಗಳ ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಇಚ್ಛಿಸದೆ ಅವನನ್ನು ಕಾಣಲಿಕ್ಕಾಗೋಲ್ಲ, ದೇವರನ್ನು ಕಾಣಲಿಕ್ಕಾಗೋಲ್ಲ. ಇದು ವಿಜ್ಞಾನ. ಇವೆಲ್ಲವೂ ಕೂಡ ಸರ್ವಂ ಜನಾರ್ದನಾಥ್, ಆ ದೇವರಿಂದಲೇ ಇರುವಂಥದ್ದಪ್ಪ. ಧರ್ಮರಾಜನಿಗೆ ಹೇಳ್ತಾ ನೋಡು, ಅದರಿಂದಾಗಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಬೇಕು, ನಾರಾಯಣನ ಆರಾಧನೆಯನ್ನು ಮಾಡಬೇಕು. ಇನ್ನೂ ಏನು ಮಹತ್ವ ಅಂತ ಹೇಳಿದರೆ, ಏಕೋ ವಿಷ್ಣುರು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ನಿಜವಾಗಿಯೂ ಕೂಡ ಏಕೋ ವಿಷ್ಣುರು ಮಹದ್ಭೂತಂ, ಒಬ್ಬನೇ ಭೂತ. ಭೂತ ಅಂತ ಹೇಳಿದ ಕೂಡಲೇ ಇಲ್ಲಿ ಭೂತಿ ಉಳ್ಳವನು ಅಂದರೆ ಮಹಾತ್ಮೆ ಉಳ್ಳವನು. ಭೂತಿ ಅಂದರೆ ಮಹಾತ್ಮೆ, ಐಶ್ವರ್ಯ. ಅಂದರೆ ನಾವು ಈ ಅಣಿಮ, ಗರಿಮ, ಲಗಿಮ ಅಂದರೆ ಸಣ್ಣದಕ್ಕಿಂತ ಸಣ್ಣ ವಸ್ತು, ದೊಡ್ಡದಕ್ಕಿಂತ ದೊಡ್ಡ ವಸ್ತು ಆಗುವುದು, ಹಗುರ ಆಗುವುದು, ಭಾರ ಆಗುವುದು, ಕಾಣದೇ ಇರುವುದು, ಈ ರೀತಿ ಏನೇನೇನೇ ನಾವು ಪವಾಡ ಅಂತ ಇವತ್ತು ಕೇಳ್ತೇವೆ. ಮಹಿಮೆಗಳು, ಎಲ್ಲ ಮಹಿಮೆಗಳಿಗೆ ಮೂಲವಾಗಿರುವವನೇ ನಾರಾಯಣ. ಅವನ ಅನುಗ್ರಹದಿಂದಾಗಿಯೇ, ಅವನ ಇರುವಿಕೆಯಿಂದಲೇ ಉಳಿದವರು ಏನಾದರೂ ಚೂರು 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 ತೋರಿಸ್ತಾರಷ್ಟೇ. ಅದರಿಂದಾಗಿ ಅವನೇ ಮಹದ್ಭೂತ ಅಂತೇಳಿದರೆ ಮಹಾಮಹಾತ್ಮೆ ಉಳ್ಳವನು ಆ ಭಗವಂತ. ಒಬ್ಬನೇ ವಿಷ್ಣು, ಏಕೋ ವಿಷ್ಣು, ಯಾಕಂದರೆ ಇನ್ನೊಬ್ಬರಿಲ್ಲ ಅಂತ. ಇಂಥ ಮಹಾಮಹಿಮ ಉಳ್ಳವ ಇನ್ನೊಬ್ಬ ಇಲ್ಲವೇ ಇಲ್ಲ. ಇವನೇ ಮಹಾಮಹಿಮ ಉಳ್ಳವ, ಅಂದರೆ ಎರಡನೇ ಅವನೊಬ್ಬ ಇಲ್ಲ. ಪೃಥಕ್ ಭೂತಾನಿ ಅನೇಕಶಃ. ಇನ್ನು ಪೃಥಕ್ ಭೂತ ಅನೇಕಶಃ, ಬಹಳ ಮಂದಿ ಬೇರೆ ಸಣ್ಣ ಪುಟ್ಟ ಜೀವರಾಶಿಗಳಿದ್ದಾರೆ. ಇವರೆಲ್ಲ ಏನು ಅಂತ ಹೇಳಿದರೆ ಭೂತಗಳು ಅಂತ ಹೇಳಿದರೆ ಇರುವಂಥವುಗಳು, ಇವನ ಅನುಗ್ರಹದಿಂದಾಗಿರುವಂಥವುಗಳು, ಇವನ ಇರುವಿಕೆಯಿಂದ ಆಗಿರುವಂಥವುಗಳು. ಉಳಿದವರೆಲ್ಲರೂ ಕೂಡ ಅಂದರೆ ದೇವರ ಇರುವಿಕೆಯಿಂದಾಗಿ ನಮ್ಮ ಇರುವಿಕೆ ಇದೆ. ಅವನಿಲ್ಲ ಅಂತ ಹೇಳಿದರೆ ನಾವಿಲ್ಲ. ಕನ್ನಡಿಯ ಮುಂದೆ ನಿಂತವನು ಎಲ್ಲಿವರೆಗೆ ಇರ್ತಾನೋ, ಕನ್ನಡಿಯ ಒಳಗೆ ಪ್ರತಿಬಿಂಬ ಅಲ್ಲಿವರೆಗೆ ಕಾಣಿಸ್ತಾ ಇರ್ತದೆ, ಇಲ್ದಿದ್ರಿಲ್ಲ. ಅದೇ ರೀತಿ ಉಳಿದವರು ಎಲ್ಲರೂ ಕೂಡ ಅವನನ್ನು ನಂಬಿಕೊಂಡಿರುವವರು, ನೆಚ್ಚಿಕೊಂಡಿರುವಂಥವರು. ಆ ಭಗವಂತ ತ್ರೀನ್ ಲೋಕಾನ್ ವ್ಯಾಪ್ಯ, 3 ಲೋಕವನ್ನು ವ್ಯಾಪಿಸಿಕೊಂಡು ಕೂತಿದ್ದಾನೆ. ಅಣು, ರೇಣು, ತೃಣ, ಕಾಷ್ಟ, ಪ್ರತಿಯೊಂದರ ಒಳಗೂ ದೇವರಿದ್ದಾನೆ. ಅದಕ್ಕೆ ಹೇಳಿದಾಗ ಅವನು ಇಲ್ಲದ ಜಾಗವೇ ಒಂದಿಲ್ಲ. ಇದ್ದು ಏನು ಮಾಡ್ತಾ ಇದ್ದಾನೆ ಅದನ್ನು ಹೇಳ್ತಾರೆ. ಭೂತಾತ್ಮ, ಎಲ್ಲ ಜೀವರಾಶಿಗಳ ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ, ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ ಅಂದರೆ ಪ್ರತಿಯೊಂದು ವಸ್ತುವಿನ ಜವಾಬ್ದಾರಿ ಅವನಿಗೆ ಸಂಬಂಧಪಟ್ಟದ್ದು. ಒಂದು ಸಣ್ಣ ಅಣುವಿನಿಂದ ಹಿಡಿದು
ಇವಾಗ ಒಂದು ಸಣ್ಣ ಅಣು ಆ್ಯಟಮ್ ಅಂತ ಹೇಳ್ತೇವೆ, ಅದರೊಳಗೆ ಒಂದು ಎಲೆಕ್ಟ್ರಾನ್ ಅಂತ ಹೇಳ್ತೇವೆ. ಇದೂ ಕೂಡ ಅಸ್ತಿತ್ವದಲ್ಲಿದೆ ಅಂತ ಹೇಳಿದರೆ ಇವನಿಂದಾಗಿ, ದೇವರಿಂದಾಗಿ. ಯಾಕಂದರೆ ಅದರೊಳಗೆ ಕೂತಿದ್ದಾನೆ. ಪ್ರತಿಯೊಂದರ ಒಳಗೂ ಕೂಡ ದೇವರು ಕೂತಿರುವುದರಿಂದಾಗಿ ಅದು ಅಸ್ತಿತ್ವದಲ್ಲಿದೆ. ಈ ರೀತಿ ಪ್ರತಿಯೊಂದು ವಸ್ತುವಿನ ಒಳಗೆ ಕೂತ ಸ್ವಾಮಿಯಾಗಿದ್ದಾನೆ ಅವನು. ಅದರ ಒಡೆತನವನ್ನು ತಾನು ಹೊಂದಿದ್ದಾನೆ ಭಗವಂತ. ಅದಕ್ಕೆ ಅವನು ಭೂತಾತ್ಮ. ಇಂಥ ಭಗವಂತ ಎಲ್ಲದರ ಒಳಗೆ ಕೂತು ಅಣು ರೇಣು ತೃಣ ಕಾಷ್ಟದೊಳಗೆ ಕೂತು ಏನು ಮಾಡ್ತಾ ಇದ್ದಾನೆ ಅಂದರೆ ವಿಶ್ವಭುಕ್ ಅಂತ ಹೇಳ್ತಾ ಇದ್ದಾರೆ. ಇಡೀ ಜಗತ್ತನ್ನು ತಾನು ಅನುಭವಿಸ್ತಾ ಇದ್ದಾನೆ. ಅಂದರೆ ಎಲ್ಲವನ್ನು, ವಿಶ್ವ ಅಂದರೆ ಎಲ್ಲವೂ, ಪೂರ್ಣವಾಗಿ ತಾನಿದ್ದುಕೊಂಡು ಎಲ್ಲವನ್ನು ಅನುಭವಿಸ್ತಾ ಇದ್ದಾನೆ. ಇವಾಗ ಇದನ್ನು ಕೇಳುವುದಿರಬಹುದು, ಇದನ್ನು ನಾವು ಕೇಳ್ತೇವೆ ಅಂತ ಹೇಳಿದರೆ ಇಲ್ಲ, ನಮ್ಮೊಳಗೆ ಕೂತು ದೇವರು ಕೇಳ್ತಾನೆ. ನಿಜವಾಗಲೂ ಹೇಳುವುದಿರಬಹುದು, ನಾನು ಹೇಳ್ತೇನೆ, ಅಲ್ಲ ನನ್ನೊಳಗೆ ಕೂತು ದೇವರು ಹೇಳ್ತಾನೆ. ಯಾರು ಏನನ್ನು ತಿಂತಾರೆ, ಇಲ್ಲ ಅವರೊಳಗೆ ಕೂತು ದೇವರು ತಿಂತಾನೆ. ಈ ರೀತಿ ಪ್ರತಿಯೊಬ್ಬರ ಒಳಗೆ ಕೂತು ದೇವರು ಪ್ರತಿಯೊಂದನ್ನು ಮಾಡ್ತಾ ಇದ್ದಾನೆ. ಕಡೆಗೆ ಒಂದು ದಿನ ಇಡೀ ವಿಶ್ವವನ್ನೇ ನುಂಗಿ ಬಿಡುವವನವನೇ ಭಗವಂತನೇ. ಅಂದರೆ ಸೃಷ್ಟಿ ಮಾಡುವವನವನೇ, ಎಲ್ಲ ನೋಡಿಕೊಳ್ಳುವವನವನೇ, ನಾಳೆ ನುಂಗಿ ಬಿಡುವವನವನೇ ಆ ದೇವರೇ. ಅದರಿಂದ ಅದೇ ಅವನ ಮಹತ್ವ. ಇಷ್ಟು ನುಂಗಿಯೂ ಕೂಡ ಅವನು ಮಾತ್ರ ಅವ್ಯಯ. ಅವನು ಏನೂ ಆಗದೇ ಇರ್ತಾನೆ, ಒಂದು ಚೂರು ಯಾವುದೇ ನಾಶಕ್ಕೊಳಗಾಗದೇ ಇರ್ತಾನೆ ದೇವರು. ಇದು ಅವನ ಮಹತ್ವ, ವಿಷ್ಣುವಿನ ಮಹತ್ವ ಅಂತ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ನಾರಾಯಣನ ಮಹತ್ವವನ್ನು ತಿಳಿಸ್ತಾ ಅಂಥ ವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು ಅಂತ ತಿಳಿಸ್ತಾರೆ. ಇಮಂ ಸ್ತವಂ ಭಗವತೋ ವಿಷ್ಣೋರ್ವ್ಯಾಸೇನ ಕೀರ್ತಿತಂ ಪಠೇತ್ಯ ಇಚ್ಛೇತ್ ಪುರುಷಃ ಶ್ರೇಯಃ ಪ್ರಾಪ್ತುಂ ಸುಖಾನಿ ಚ. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾರೆ, ನೋಡಪ್ಪ, ಇದು ಭಗವಂತನಾದ ವಿಷ್ಣುವಿನ ಸ್ತವ ಅಂದರೆ ಸ್ತೋತ್ರ, ಹೊಗಳಿಕೆ, ಭಗವಂತನ ಹೊಗಳಿಕೆ. ಯಾಕವನನ್ನು ಭಗವಂತ ಅಂತ ಕರೀತಾರೆ ಅಂದರೆ ಎಲ್ಲ ಭಾಗ್ಯದಿಂದ ಕೂಡಿದವ. ಅಂದರೆ ಅವನಿಗೆ ಯಾವುದರದ್ದು ಕೊರತೆ ಇಲ್ಲ, ಪ್ರತಿಯೊಂದು ಪೂರ್ಣವಾಗಿರುವಂಥವು. ಅಂತಹ ಈ ಭಗವಂತನ ಸ್ತೋತ್ರವನ್ನು ವೇದವ್ಯಾಸರು ತಾವು ಹೇಳಿದರು ಅಂತ ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಇದನ್ನು ಹೇಳಿದವರು ವೇದವ್ಯಾಸರು. ಅದಕ್ಕಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕಾದ್ರೆ ವೇದವ್ಯಾಸ ಋಷಿಹಿ ಅಂತ ಹೇಳ್ತೇವೆ. ಅಂದರೆ ವೇದವ್ಯಾಸರು ಇದನ್ನು ಮೊದಲು ಜಗತ್ತಿಗೆ ಕೊಟ್ಟರು, ಆನಂತರ ಇದು ಮುಂದುವರಿಕೊಂಡು ಬಂತು. ಅದಕ್ಕೆ ವೇದವ್ಯಾಸ ರೂಪಿಯಾದ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕಾದದ್ದು. ಇದನ್ನು ಪಠನ ಮಾಡುವುದರಿಂದಾಗಿ ಏನಾಗುತ್ತೆ, ಪಠಿಸುವುದರಿಂದ, ಅದನ್ನು ಹೇಳ್ತಾರೆ. ಪಠೇದ್ಯ ಇಚ್ಛೇತ್ ಪುರುಷಃ ಶ್ರೇಯ ಪ್ರಾಪ್ತುಂ ಸುಖಾನಿ ಚ. ಯಾರು ಇಲ್ಲಿ ಶ್ರೇಯಸ್ಸನ್ನು ಇಚ್ಛಿಸ್ತಾ ಇದ್ದಾನೆ, ಸುಖವನ್ನು ಇಚ್ಛಿಸ್ತಾ ಇದ್ದಾನೆ, ಅಂಥ ವ್ಯಕ್ತಿ ಇದನ್ನು ಪಠನೆಯನ್ನು ಮಾಡಬೇಕಾದದ್ದು ಅಂತ ಹೇಳ್ತಾರೆ. ಅಂದರೆ ಶ್ರೇಯಸ್ಸು ಅಂತ ಹೇಳಿದ್ರೇನು, ಎರಡು, ಶ್ರೇಯಸ್ಸು ಪ್ರೇಯಸ್ಸು ಅಂತ. ಪ್ರೇಯಸ್ಸು ಅಂತ ಹೇಳಿದರೆ ಈ ಜಗತ್ತಿಗೆ ಬೇಕಾದದ್ದು. ಇಲ್ಲಿ ನನಗೆ ಬದುಕಲಿಕ್ಕೆ ದುಡ್ಡು, ಕಾಸು, ಆಸ್ತಿ ಪಾಸ್ತಿ, ಹೆಂಡತಿ, ಮಕ್ಕಳು ಮುಂತಾದವುಗಳೆಲ್ಲ ಪ್ರೇಯಸ್ಸುಗಳು. ಅಂದರೆ 4 ದಿನ ಇದ್ದು ನಮ್ಮೊಟ್ಟಿಗೆ ಆಮೇಲೆ ಹೋಗುವಂಥವುಗಳು ಅಷ್ಟೇ. ಶ್ರೇಯಸ್ಸು ಅಂತ ಹೇಳಿದ್ರೇನು, ನಿಜವಾದ ನಮ್ಮ ಏಳಿಗೆ. ಅಂದರೆ ಎತ್ತರಕ್ಕೇರುವುದು. ಯಾವ ರೀತಿ ಎತ್ತರಕ್ಕೇರಬೇಕು ಅಂದರೆ ಮತ್ತೆ ಕೆಳಕ್ಕೆ ಇಳಿಬಾರದು. ನೋಡಿ, ಇದು ನಿಜವಾದ ಶ್ರೇಯಸ್ಸು. ಮೇಲಕ್ಕೆ ಏರಿದರೆ ಮತ್ತೆ ಕೆಳಕ್ಕೆ ಇಳಿಬಾರ್ದು, ಮತ್ತು ಮೇಲಕ್ಕೆ ಹೋಗಿ ಅಲ್ಲೇ ಇದ್ದು ಬಿಡಬೇಕು, ಶಾಶ್ವತವಾಗಿ ಅಲ್ಲೇ ಇದ್ದು ಬಿಡಬೇಕು. ಮೇಲಕ್ಕೆ ಹೋಗುವುದು ಅಂತ ಹೇಳಿದರೆ ಮಹಡಿಗೆ ಹೋಗುವುದು ಅಂತ ಅರ್ಥ ಅಲ್ಲ, ಮತ್ತು ಮನಸ್ಸಿನಿಂದ ಮೇಲಕ್ಕೆ ಹೋಗುವುದು, ಈ ದುಃಖ ದುಮ್ಮಾನಗಳಿಂದ ಮೇಲಕ್ಕೆ ಹೋಗುವುದು, ಮತ್ತು ಸುಖದ ಸಮೀಪಕ್ಕೆ ಹೋಗುವುದು. ಅದು ಎಂಥ ಸುಖ ಅಂತ ಹೇಳಿದರೆ ಶಾಶ್ವತವಾದ ಸುಖ, ನಿತ್ಯವಾದ ಸುಖ, ಪೂರ್ಣವಾದ ಸುಖ. ಯಾವ ಸುಖ ಬೇಕು ಬೇಕು ಅಂತ ಬಯಸ್ತಾ ಇದ್ದೇವೋ ಅಂತಹ ಸುಖವನ್ನು ಪಡೆಯುವಂಥದ್ದು, ಅದೇ ಮೋಕ್ಷ. ಆ ಮೋಕ್ಷದ ಕಡೆಗೆ, ಭಗವಂತನ ಲೋಕದ ಕಡೆಗೆ, ಭಗವಂತನ ಕಡೆಗೆ ಹೋಗುವಂಥದ್ದೇ ಶ್ರೇಯಸ್ಸು. ಅಂಥ ಶ್ರೇಯಸ್ಸನ್ನು ಒಬ್ಬ ವ್ಯಕ್ತಿ ಗಳಿಸ್ತಾನೆ. ಅಲ್ಲಿಯ ತನಕ, ಬದುಕಿರುವ ತನಕ ಇಲ್ಲಿ ಏನು ಬೇಕು ಅದರ ಪ್ರೇಯಸ್ಸು, ಅದನ್ನು ಕೂಡ ಪಡಿತಾನೆ. ಅಂದರೆ ಇಲ್ಲಿ ಬೇಕಾದದ್ದು ಪಡಿತಾನೆ, ಮುಂದಕ್ಕೆ ಬೇಕಾದದ್ದು ಪಡಿತಾನೆ. ಯಾವುದರಿಂದ ಅಂದರೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪಠಿಸುವುದರಿಂದ ಅಂತ ಭೀಷ್ಮಾಚಾರ್ಯರು ತಿಳಿಸ್ತಾ ಇದ್ದಾರೆ. ಕಡೆಯ ಶ್ಲೋಕ, ವಿಶ್ವೇಶ್ವರಮಜಂ ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತಿ ಏ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಭೀಷ್ಮಾಚಾರ್ಯರು ಕಡೆಗೆ ತಾವು ಮುಗಿಸ್ತಾ ಇದ್ದಾರೆ. ಧರ್ಮರಾಜನಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಪ್ಪ, ಈ ವಿಷ್ಣು ಸಹಸ್ರನಾಮ ಒಂದೇ ಅಲ್ಲ, ಮತ್ತು ಹೇಳಿದರೆ ಯಾರು
ಇಂತಹ ಸ್ತೋತ್ರಗಳಿಂದ, ಮಂತ್ರಗಳಿಂದ, ಭಜನೆಗಳಿಂದ, ಯಾವುದೇ ಒಂದರಿಂದ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಎಂಥ ಭಗವಂತನಂದರೆ ವಿಶ್ವೇಶ್ವರಂ, ಇಡೀ ಜಗತ್ತಿಗೆ ಒಡೆಯನಾಗಿರುವಂಥವನು. ಇಡೀ ಜಗತ್ತು ಅಂದರೆ ಬರೀ ಭೂಮಿ ಅಂತ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡ, ಎಲ್ಲ ಲೋಕಗಳಿಂದ ಕೂಡಿದ ಪ್ರತಿಯೊಂದಕ್ಕೂ ಕೂಡ ಇವನೇ ಈಶ್ವರ, ಕಂಟ್ರೋಲರ್, ನಿಯಂತ್ರಣ ಮಾಡ್ತಾ ಇರುವಂಥವನು. ಹಾಗಂತ ಹೇಗೆ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂದರೆ ದೇವಂ ಯಾವುದೇ ಆಯಾಸ ಇಲ್ಲದೆ ಆಟಾಡ್ತಾ ಕ್ರೀಡಾರೂಪದಿಂದ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸ್ವಲ್ಪವೂ ಕಷ್ಟವೇ ಇಲ್ಲ. ಅಲ್ಲ, ಇವನೇ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ಹೇಗೆ ಹೇಳೋದು ಅಂದರೆ ಜಗತ ಪ್ರಭವಾಪ್ಯಯಂ, ಈ ಜಗತ್ತಿನ ಹುಟ್ಟು ಹಾಗೂ ಸಾವು ಅವುಗಳಿಗೆ ಇವನೇ ನೇರ ಕಾರಣ. ಇವನೇ ಎಲ್ಲದಕ್ಕೂ ಕಾರಣನಾಗಿರುವಂಥವನು. ಜಗತ್ತನ್ನು ಹುಟ್ಟಿಸುವವನು ಇವನೇ, ನಾಳೆ ಸಾಕು ಅಂತ ಈ ಜಗತ್ತನ್ನು ಮುಗಿಸುವವನು ಅವನೇ. ಅದರ ಮಧ್ಯದಲ್ಲಿ ನೋಡಿಕೊಳ್ಳುವುದು, ಬದುಕುವಂತೆ ಮಾಡುವುದು, ಯಾರಿಗೆ ಜ್ಞಾನ ಕೊಡಬೇಕು ಅವರಿಗೆ ಜ್ಞಾನ ಕೊಡುವುದು, ಯಾರನ್ನು ಕಷ್ಟದಲ್ಲಿ ಸಿಲುಕಿಸ್ಬೇಕು ಎಲ್ಲ ಮಾಡ್ತಾ ಇರುವವನು ಅವನೇ, ಆ ಭಗವಂತನೇ. ಯಾರವನು ಅಂತ ಹೇಳಿದ್ರೆ ಪುಷ್ಕರಾಕ್ಷಂ ಅಂತ ಹೇಳ್ತಾರೆ, ಕಮಲದಂತೆ ಕಣ್ಣುಳ್ಳವನು ಅವನೇ. ಪುಂಡರೀಕಾಕ್ಷ ಅವನೇ ವಿಷ್ಣು, ಅವನೇ ನಾರಾಯಣ. ಯಾಕೆ ಪುಂಡರೀಕಾಕ್ಷ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಒಂದರ್ಥದಲ್ಲಿ ಅವನು ಕಮಲದಂತೆ ಕಣ್ಣುಳ್ಳವನು, ಅರಳಗಣ್ಣಿನಿಂದ ಭಕ್ತರನ್ನು ನೋಡಿ ಅನುಗ್ರಹಿಸುವವನು. ಎರಡನೆಯದೇನು ಅಂದರೆ ಪುಂಡರೀಕ ಅಂತ ಹೇಳಿದರೆ ನಮ್ಮ ಹೃದಯ, ಕಮಲದಂತಿರುವ ಹೃದಯ, ಆ ಹೃದಯ ಕಮಲದಲ್ಲಿ ಕೂತವನು, ನಮ್ಮ ಹೃದಯ ಮಧ್ಯದಲ್ಲಿ ನೆಲೆಸಿರುವವನು. ಅಂದರೆ ದೇವರೆಲ್ಲೋ ದೂರ ಇಲ್ಲ, ನಮ್ಮ ಹತ್ತಿರವೇ ಇದ್ದಾನೆ. ಆ ನಾರಾಯಣ ನಮ್ಮ ಹತ್ತಿರದಲ್ಲಿ, ನಮ್ಮ ಹೃದಯದಲ್ಲಿ ಮಧ್ಯದಲ್ಲೇ ಇದ್ದಾನೆ. ಅಂಥ ಭಗವಂತನನ್ನು ಯಾರು ಭಜಂತಿ, ಸೇವಿಸ್ತಾರೋ, ಆರಾಧನೆಯನ್ನು ಮಾಡ್ತಾರೋ, ಅವನನ್ನು ನಂಬುತ್ತಾರೋ ಅವರಿಗೇನಾಗುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ ನತೇಯಾಂತಿ ಪರಾಭವಂ, ಜಗತ್ತಿನಲ್ಲಿ ಸೋಲುವುದಿಲ್ಲ, ಸೋಲನ್ನುವುದಿಲ್ಲ ಅವರಿಗೆ. ಇದು ಭೀಷ್ಮಾಚಾರ್ಯರು ಕಡೆಗೆ ಹೇಳ್ತಾ ಇರುವಂಥ ನಿರ್ಣಯ, ಜಡ್ಜ್ಮೆಂಟ್. ಯಾರು ವಿಷ್ಣು ಭಕ್ತರಿದ್ದಾರೆ ಅವರಿಗೆ ಸೋಲಿಲ್ಲ, ವಿಷ್ಣು ಭಕ್ತರಲ್ಲದವರಿಗೆ ನಿಜವಾದ ಗೆಲುವಿಲ್ಲ. ಇದು ಭೀಷ್ಮಾಚಾರ್ಯರ ನಿರ್ಣಯ. ಯಾಕಂದರೆ ಅವರು ತಮ್ಮ 800 ವರ್ಷದಲ್ಲಿ ಕಂಡುಕೊಂಡ ನಿರ್ಣಯವನ್ನು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಬೇರೆ ಯಾವ ಸಾಕ್ಷಿ ಅಲ್ಲ, ಪಾಂಡವರೇ ಸಾಕ್ಷಿ. ಪಾಂಡವರು ಕೃಷ್ಣನನ್ನು ನಂಬಿದರು, ಅದಕ್ಕೆ ಯಾವತ್ತೂ ಸೋಲಿಲ್ಲ. ಅಲ್ಲ, ಜೂಜಿನಲ್ಲಿ ಸೋತ್ರಲ್ವಾ? ಅಲ್ಲ. ಮತ್ತು ಅವರು ನಿಜವಾಗಿಯೂ ಕೂಡ ಗೆದ್ದದಲ್ಲಿ ಜೂಜಿನಲ್ಲಿಯೇ ಗೆದ್ದದ್ದು. ಯಾಕಂದರೆ ಹೊರಗಿನಿಂದ ಸಂಪತ್ತನ್ನು ಕಳ್ಕೊಳ್ಬೋದು, ಆದರೆ ಹೊರಗಿನ ಸಂಪತ್ತು ಸಂಪತ್ತೇ ಅಲ್ಲ, ಹೊರಗಿನ ಸೋಲು ಸೋಲೇ ಅಲ್ಲ. ನಿಜವಾದ ಮನುಷ್ಯನ ಸೋಲಿರುವುದು ಒಳಗೆ. ಯಾವಾಗ ಮನುಷ್ಯ ತಾಳ್ಮೆಯನ್ನು ಕಳೆದುಕೊಂಡ, ಯಾವಾಗ ಮನುಷ್ಯ ಸದ್ಗುಣಗಳನ್ನು ಕಳೆದುಕೊಂಡ, ಯಾವಾಗ ಮನುಷ್ಯ ಮನುಷ್ಯತ್ವವನ್ನು ಬಿಟ್ಟು ಪಶುತ್ವವನ್ನು ಹೊಂದಿದ, ಪ್ರಾಣಿಯಂತೆ ಆದ, ಆಗ ಅವನು ಸೋತ ಅಂತ ಅರ್ಥ. ಆದರೆ ಪಾಂಡವರು ಯಾವತ್ತೂ ಆ ರೀತಿ ಆಗಲಿಲ್ಲ. ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ, ಸಿಟ್ಟನ್ನು ಮಾಡಲಿಲ್ಲ, ಧರ್ಮ ಮಾರ್ಗವನ್ನು ಬಿಡಲಿಲ್ಲ, ಸುಳ್ಳನ್ನು ಹೇಳಲಿಲ್ಲ, ದೇವರಲ್ಲಿ ಅಪನಂಬಿಕೆ ಬರಲಿಲ್ಲ. ಇವೆಲ್ಲ ಅವರು ಗೆದ್ದದ್ದರ ಸಂಕೇತ. ಅಂದರೆ ಅವರು ಒಳಗಿನಿಂದ ನೈತಿಕ ಮಾರ್ಗದಲ್ಲೇ ಇದ್ದರು, ನೀತಿಯ ಮಾರ್ಗದಲ್ಲೇ ಇದ್ದರು, ಸನ್ಮಾರ್ಗದಲ್ಲಿದ್ದರು, ಅದಕ್ಕಾಗಿ ಗೆದ್ದರು. ದುರ್ಯೋಧನಾದಿಗಳು ಜೂಜಿನಲ್ಲಿ ಗೆದ್ದು ಸೋತರವರು, ಪಾಂಡವರು ಜೂಜಿನಲ್ಲಿ ಸೋತು ಗೆದ್ದರು. ಈ ರೀತಿ ಪ್ರತಿಯೊಂದು ಕಡೆಯೂ ಕೂಡ ಯಾರು ವಿಷ್ಣುವನ್ನು ಆಶ್ರಯಿಸ್ತಾರೆ ಅವರಿಗೆ ಸೋಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ ಮನುಷ್ಯ ಸೋತೇ ಸೋಲ್ತಾನೆ. ಎಲ್ಲಿಂದರೆ ಸಾವಿನ ಎದುರು. ಸಾವಿನ ಎದುರು ಸೋತೆ ಸೋಲ್ತಾನೆ, ಮುಪ್ಪಿನ ಎದುರು ಸೋತೆ ಸೋಲ್ತಾನೆ. ಆದರೆ ಭಗವದ್ ಭಕ್ತರಿಗೆ, ವಿಷ್ಣುವಿನ ಭಕ್ತರಿಗೆ ಮುಪ್ಪೂ ಬರೋಲ್ಲ, ಸಾವು ಬರೋಲ್ಲ. ಬರೋಲ್ಲ ಅಂದರೆ ಅರ್ಥ ಹುಟ್ಟಿದವರು ಸಾಯಲೇಬೇಕಲ್ವಾ ಅಂತ ಹೇಳಿದರೆ ಅವರು ಇಚ್ಛಿಸಿದರೆ ಬರ್ತದಷ್ಟೇ. ಇಚ್ಛಿಸಿದಾಗ ಮರಣ ಅಂದರೆ ಇಚ್ಛಾ ಮರಣಗಳು. ಇದಕ್ಕೆ ಸಾಕ್ಷಿಯೇ ಭೀಷ್ಮಾಚಾರ್ಯರು. ಅದಕ್ಕಾಗಿ ಭೀಷ್ಮಾಚಾರ್ಯರು ಉತ್ತರಾಯಣ ಬರಲಿ ಅಂತ ಕಾಯ್ತಾ ಕೂತರು. ತಮ್ಮ ಸಾವನ್ನು ತಾವೇ ನಿರ್ಧಾರ ಮಾಡಿಕೊಂಡ್ರು. ನಾನಿವತ್ತು ಸಾಯ್ತೇನೆ, ನಾವಿವತ್ತು ಭೀಷ್ಮಾಷ್ಟಮಿ ಅಂತ ಏನು ಹೇಳ್ತೇನೆ, ಅವತ್ತಿನ ದಿನ ತಾವಾಗಿ ಇಚ್ಛಿಸಿ ಪ್ರಾಣ ಬಿಟ್ಟು ಹೋದರು. ಪಾಂಡವರು ಕೂಡ ಹಾಗೆ ತಾವಾಗಿ ಇಚ್ಛಿಸಿ ದೇಹವನ್ನು ಬಿಟ್ಟು ಹೋದರು. ಅಂದರೆ ಸಾವು ಅವರ ಸ್ನೇಹಿತವಾದ, ಇದೇ ಸಾವನ್ನು ಸೋಲಿಸಿದ ರೀತಿಯವರು. ಮತ್ತು ಸಾವು ನೋವನ್ನುಂಟು ಮಾಡಲಿಲ್ಲ ಅವರಿಗೆ.
ಯಾರು ಭಗವತ್ ಭಕ್ತರಿರ್ತಾರೆ, ವಿಷ್ಣುವಿನ ಭಕ್ತರಿರ್ತಾರೆ, ಅವರ ಸಾವು ಯಾವತ್ತೂ ನೋವಾಗಿರೋಲ್ಲ. ಮತ್ತು ಅವರ ಸಾವು ಸುಂದರವಾಗಿರ್ತದೆ. ಭೀಷ್ಮಾಚಾರ್ಯರೇ ಇದಕ್ಕೆ ಸಾಕ್ಷಿ. ಈ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರುವ ಭೀಷ್ಮಾಚಾರ್ಯರೇ ಸಾಕ್ಷಿ. ಕಡೆಯವರೆಗೆ ಬಾಣಗಳಿಂದ ಮೈಯೆಲ್ಲ ಚುಚ್ಚಿ 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 ಸಂಪೂರ್ಣ ಗಾಯವಾಗಿತ್ತು. ರಕ್ತವೇ ಇಲ್ಲ, ರಕ್ತ ಎಲ್ಲ ಸುರಿದು ಹೋಗಿತ್ತು. ಮೈ ಸಂಪೂರ್ಣ ಎಲುಬಿನ ಹಂದರವಾಗಿತ್ತು. ಮಾತಾಡಲಿಕ್ಕೂ ಕಷ್ಟವಾಗ್ತಾ ಇತ್ತು. ಆದರೆ ಭೀಷ್ಮಾಚಾರ್ಯರು ಹೇಗೆ ಗೆದ್ದರು ಅಂತ ಹೇಳಿದರೆ, ಯಾವಾಗ ತಾನು ಪ್ರಾಣವನ್ನು ಬಿಡಬೇಕು ಅಂತ ಇಚ್ಛೆ ಮಾಡಿದರು ಆಗ ಅವರ ಎಲ್ಲ ಬಾಣಗಳು ಕಿತ್ತು ಹೋದ್ವಂತೆ. ಮೈಗೆ ಅಂಟಿದ ಬಾಣಗಳೆಲ್ಲ ಕಿತ್ತು ಹೋದ್ವಂತೆ. ಮೈ ಮೇಲೆ ಇದ್ದ ಗಾಯಗಳೆಲ್ಲ ಮಾಸಿ ಹೋದ್ವಂತೆ. ಇದನ್ನು ಮಹಾಭಾರತ ಸ್ಪಷ್ಟವಾಗಿ ಹೇಳ್ತಾರೆ. ಕಡೆಗೆ ಅವರು ಈ ದೇಹವನ್ನು ಬಿಟ್ಟು ಹೋಗಬೇಕಾದ್ರೆ ಅತ್ಯಂತ ಆರೋಗ್ಯಕರವಾದ ವ್ಯಕ್ತಿ ಒಬ್ಬ ದೇಹವನ್ನು ಬಿಟ್ಟು ಹೋದರೆ ಹೇಗೆ ಹೋಗ್ತಾನೋ ಹಾಗೇ ಭೀಷ್ಮಾಚಾರ್ಯರು ದೇಹವನ್ನು ಬಿಟ್ಟು ಹೋದರು. ಯಾಕಂತ ಹೇಳಿದರೆ ವಿಷ್ಣುವಿನ ಕೃಷ್ಣನ ದೊಡ್ಡ ಭಕ್ತರವರು. ಅವರಿಗೆ ಎಲ್ಲಿಂದ ಪರಾಭವ, ಎಲ್ಲಿಂದ ಪರಾಜಯ? ಅಲ್ಲ, ಯುದ್ಧದಲ್ಲಿ ಸೋತ್ರಲ್ವಾ ಭೀಷ್ಮಾಚಾರ್ಯರು? ಅವರಾಗಿಯೇ ಇಚ್ಛಿಸಿ ಸೋತದ್ದೇ ಹೊರತು ಇನ್ನೊಬ್ಬರು ಸೋಲಿಸಿದ್ದಲ್ಲ. ಸಾಕಿನ್ನು ಯುದ್ಧ ಅಂತ ಅವರೇ ಎಣಿಸಿದ್ರು, ಅದಕ್ಕಾಗಿ ಕೆಳಗೆ ಬಿದ್ದರು. ಹೀಗೆ ಭಗವದ್ಭಕ್ತರಿಗೆ ಯಾವತ್ತೂ ಪರಾಜಯ ಇಲ್ಲ. ಇದು ನಾವ್ಯಾವತ್ತೂ ತಿಳ್ಕೊಳ್ಬೇಕಾದದ್ದು. ಅದಕ್ಕಾಗಿ ನಾವು ವಿಷ್ಣು ಭಕ್ತರಾಗಿ, ವೈಷ್ಣವರಾಗಿ ಆ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದಾಗ ಖಂಡಿತವಾಗಿಯೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಆ ಅನುಗ್ರಹ ಜೀವನದಲ್ಲಿ ಹೇಗೆ ಗೋಚರವಾಗ್ತದೆ ಅಂತ ಹೇಳಿದರೆ ಯಾವತ್ತೂ ಸೋಲಿಲ್ಲದೆ ಬದುಕ್ತಾನೆ ಅನ್ನುವ ಈ ಒಂದು ಸಂದೇಶದೊಡನೆ ಈ ಮಹಾಭಾರತದಲ್ಲಿ ಬರುವಂತಹ, ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಮಾಡಿದಂತಹ ಈ ಉಪದೇಶ, ವಿಷ್ಣು ಸಹಸ್ರನಾಮ ಸ್ತೋತ್ರದ ಉಪದೇಶ ಸಮಾಪ್ತವಾಗ್ತದೆ. ಇಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.